ನಮಗೆಲ್ಲ ಗೊತ್ತಿದೆ, ಜ್ಞಾನ ಗಂಗೋತ್ರಿ ಅಕಾಡೆಮಿ ಕಡೆಯಿಂದ ವಿ ಹ್ಯಾವ್ ಲಾಂಚ್ಡ್ ಅಸ್ತ್ರ ಟೆಸ್ಟ್ ಸೀರೀಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ KPSC ಪ್ರಿಲಿಮ್ಸ್ ಎಕ್ಸಾಮ್. ನವೆಂಬರ್ 15ಗೆ ಏನು ಪ್ರಿಲಿಮ್ಸ್ ಎಕ್ಸಾಮ್ ನಡೀತಾ ಇದೆ, ಆ ನವೆಂಬರ್ 15ಗೆ ನಡೀತಿರುವಂತಹ ಪ್ರಿಲಿಮ್ಸ್ ಎಕ್ಸಾಮ್ KPSC ಗೆಜೆಟೆಡ್ ಪ್ರೊಬೇಷನರ್ಸ್ ಪ್ರಿಲಿಮ್ಸ್ ಎಕ್ಸಾಮ್ಗೋಸ್ಕರ ಜ್ಞಾನ ಗಂಗೋತ್ರಿ ಕಡೆಯಿಂದ ಅಸ್ತ್ರ ಅಂತ ಹೇಳಿ ಒಂದು ಟೆಸ್ಟ್ ಸೀರೀಸ್ ನ ಲಾಂಚ್ ಮಾಡ್ತಾ ಇದ್ದೇವೆ. ವಾಟ್ ಅಂಡ್ ಆಲ್ ಡಸ್ ದಿಸ್ ಅಸ್ತ್ರ ಇನ್ಕ್ಲೂಡ್ ಅಂತ ಹೇಳಿದ್ರೆ 31 ಟೆಸ್ಟ್ ಇರುವಂತಹ ಒಂದು ಪ್ಯಾಕೇಜ್ ನ ಕೊಡ್ತಾ ಇದೀವಿ ನಾವು ನಿಮ್ಗೆ. ಆಫ್ ದಿಸ್ 31 ಟೆಸ್ಟ್ ಏನೇನು ಸಿಗುತ್ತಪ್ಪ ಅಂತ ಹೇಳಿದ್ರೆ, ಒಂದು NCERT ಅಂಡ್ DSRT ಟೆಸ್ಟ್, 18 ಸಬ್ಜೆಕ್ಟ್ ವೈಸ್ ಟೆಸ್ಟ್, 6 ಸಬ್ಜೆಕ್ಟ್ ವೈಸ್ ರಿವಿಷನ್ ಟೆಸ್ಟ್ ಇದೆ, ಜೊತೆಗೆ ಯು ವಿಲ್ ಬಿ ಗೆಟಿಂಗ್ 6 ಸಿಮ್ಯುಲೇಷನ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಈ ಸಿಮ್ಯುಲೇಷನ್ ಟೆಸ್ಟ್ ಇರುವಂತ ಟೋಟಲ್ ಆಗಿ 31 ಟೆಸ್ಟ್ ಇರುವಂತಹ ಅಸ್ತ್ರ ಟೆಸ್ಟ್ ಸೀರೀಸ್ ನ ನಾವು ಜ್ಞಾನ ಗಂಗೋತ್ರಿ ಕಡೆಯಿಂದ ಆಫರ್ ಮಾಡ್ತಾ ಇದ್ದೇವೆ. ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಅಸ್ತ್ರ ಅಂತ ಹೇಳಿದ್ರೆ, ಯು ವಿಲ್ ಬಿ ಗೆಟಿಂಗ್ ಪ್ರೀ ಟೆಸ್ಟ್ ಡಿಸ್ಕಷನ್. ಟೆಸ್ಟ್ ಗಿಂತ ಮುಂಚೆ ಪ್ರತಿಯೊಂದು ಸಬ್ಜೆಕ್ಟ್ ಓದ್ಕೋಬೇಕಾದ್ರೂ ಕೂಡ ಆ ಒಂದು ಪಾರ್ಟ್ ಆಫ್ ದ ಸಿಲೆಬಸ್, ಹೌ ಯು ಹ್ಯಾವ್ ಟು ಮೇಕ್ ನೋಟ್ಸ್ ಅಂಡ್ ವೇರ್ ಯು ಹ್ಯಾವ್ ಟು ಸ್ಟ್ರೆಸ್ ಮೋರ್, ವಾಟ್ ಆರ್ ದ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ಹೇಳಿ ಒಂದಷ್ಟು ಟಾಪಿಕ್ಸ್ ಗಳನ್ನ ನಿಮ್ಮ ಮುಂದೆ ತಗೊಂಡ್ಬರ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಪ್ರೀ ಟೆಸ್ಟ್ ಡಿಸ್ಕಷನ್. ಅದೇ ತರ ಟೆಸ್ಟ್ ಆದ್ಮೇಲೆ ಪೋಸ್ಟ್ ಟೆಸ್ಟ್ ಡಿಸ್ಕಷನ್ ಇರುತ್ತೆ. ಸೊ ಈ ತರ ಪ್ರೀ ಟೆಸ್ಟ್ ಮತ್ತೆ ಪೋಸ್ಟ್ ಟೆಸ್ಟ್ ಡಿಸ್ಕಷನ್ ಇರುವಂತ ಒಂದು ಅಸ್ತ್ರ ಅನ್ನೋ ಟೆಸ್ಟ್ ಸೀರೀಸ್ ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ನಾಟ್ ಓನ್ಲಿ ಯು ವಿಲ್ ಬಿ ಗೆಟಿಂಗ್ ಪ್ರೀ ಅಂಡ್ ಪೋಸ್ಟ್ ಟೆಸ್ಟ್ ಡಿಸ್ಕಷನ್ಸ್, ನಿಮಗೆ ಈ ಡಿಸ್ಕಷನ್ಸ್ ನ ಜೊತೆಗೆ ಪ್ರತಿಯೊಂದು ಟೆಸ್ಟ್ ನಲ್ಲೂ ಕೂಡ 31 ಟೆಸ್ಟ್ ನಲ್ಲಿ ಪ್ರತಿಯೊಂದು ಟೆಸ್ಟ್ ನಲ್ಲೂ ಕೂಡ ನಿಮಗೆ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ನ ಕೂಡ ನಾವು ಕವರ್ ಮಾಡ್ತಾ ಇದ್ದೀವಿ. ಜುಲೈ 2025 ಇಂದ ಹಿಡಿದು ಸೆಪ್ಟೆಂಬರ್ 2026 ತನಕನೂ ಕೂಡ ಏನು ಕರ್ನಾಟಕ ಎಕ್ಸ್ಕ್ಲೂಸಿವ್ ಕರೆಂಟ್ ಅಫೇರ್ಸ್ ಏನಿದೆ, ಆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಕರ್ನಾಟಕ ಕರೆಂಟ್ ಅಫೇರ್ಸ್ ನ ಕೂಡ ನಾವು ಈ ಒಂದು ಅಸ್ತ್ರ ಟೆಸ್ಟ್ ಸೀರೀಸ್ ನಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ನೆನ್ಪಿಟ್ಕೊಳ್ಳಿ, ಇನ್ ಎವ್ರಿ ಟೆಸ್ಟ್ ಯು ವಿಲ್ ಬಿ ಕವರಿಂಗ್ 15 days ವರ್ತ್ ಆಫ್ ಕರ್ನಾಟಕ ರಿಲೇಟೆಡ್ ಆರ್ ಕರ್ನಾಟಕ ಸ್ಪೆಸಿಫಿಕ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ 31 ಸ್ಟ್ರಕ್ಚರ್ಡ್ ಟೆಸ್ಟ್ ಇದೆ, ಸಬ್ಜೆಕ್ಟ್ ವೈಸ್ ಟೆಸ್ಟ್ ಇದೆ, ರಿವಿಷನ್ ಟೆಸ್ಟ್ ಇದೆ, ಸಿಮ್ಯುಲೇಷನ್ ಟೆಸ್ಟ್ ಇದೆ, ಪ್ರೀ ಟೆಸ್ಟ್ ಡಿಸ್ಕಷನ್ ಇರುತ್ತೆ, ಪೋಸ್ಟ್ ಟೆಸ್ಟ್ ಡಿಸ್ಕಷನ್ ಇರುತ್ತೆ. ಅದರ ಜೊತೆಯಲ್ಲಿ ಕರೆಂಟ್ ಅಫೇರ್ಸ್ ಕೂಡ ನೀವು ಕವರ್ ಮಾಡ್ಕೊಳ್ತೀರಾ. ಸೊ ಈ ತರದ್ದಾಗಿರುವಂತಹ ಒಂದು ಸ್ಪೆಷಲೈಸ್ಡ್ ಆಗಿರುವಂತಹ ಟೆಸ್ಟ್ ಸೀರೀಸ್ ನಾವು ಜ್ಞಾನ ಗಂಗೋತ್ರಿ ಕಡೆಯಿಂದ ಆಫರ್ ಮಾಡ್ತಾ ಇದ್ದೀವಿ. ನಾಟ್ ಓನ್ಲಿ ಟೆಸ್ಟ್ ಸೀರೀಸ್, ವಿ ಆರ್ ಆಲ್ಸೋ ಕೇಟರಿಂಗ್ ಟು ದ ಇಂಡಿವಿಜುವಲ್ ಡಿಮಾಂಡ್ಸ್ ಆಫ್ ಅ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಯುನೀಕ್ ಆಗಿರುತ್ತೆ, ಪ್ರತಿಯೊಬ್ಬ ಸ್ಟೂಡೆಂಟ್ ನ ಪ್ರಿಪರೇಷನ್ ಕೂಡ ಯುನೀಕ್ ಆಗಿರುತ್ತೆ. ದ ಸ್ಟೇಜ್ ಆಫ್ ಪ್ರಿಪರೇಷನ್ ವಿಲ್ ಆಲ್ಸೋ ಬಿ ಯುನೀಕ್. ಸೊ ಹಾಗಾಗಿನೇ ಪರ್ಸನಲೈಸ್ಡ್ ಮೆಂಟರ್ಶಿಪ್ ಇರುವಂತ ಅಸ್ತ್ರ ಕಂಪಾಸ್ ಅಂತ ಹೇಳಿ ಇನ್ನೊಂದು ಪ್ರೋಗ್ರಾಮ್ ನ ನಾವು ಲಾಂಚ್ ಮಾಡ್ತಾ ಇದ್ದೇವೆ. ವಾಟ್ ಡಸ್ ಅಸ್ತ್ರ ಕಂಪಾಸ್ ಇನ್ಕ್ಲೂಡ್ ಅಂತ ಹೇಳಿದ್ರೆ, ಎವ್ರಿಥಿಂಗ್ ಅಂಡರ್ ಅಸ್ತ್ರ ಟೆಸ್ಟ್ ಸೀರೀಸ್ ಪ್ಲಸ್ ಯು ವಿಲ್ ಬಿ ಗೆಟಿಂಗ್ ಪರ್ಸನಲೈಸ್ಡ್ ಮೆಂಟರ್ಶಿಪ್. ಈ ಒಂದು ಮೆಂಟರ್ಶಿಪ್ ನಲ್ಲಿ ಏನೇನಿರುತ್ತೆ ನಿಮಗೆ, ಯು ಕ್ಯಾನ್ ಶೆಡ್ಯೂಲ್ ಅನ್ಲಿಮಿಟೆಡ್ ಮೆಂಟರ್ಶಿಪ್ ಸೆಷನ್ಸ್. ಅನ್ಲಿಮಿಟೆಡ್ ಸೆಷನ್ಸ್ ನ ನೀವು ಶೆಡ್ಯೂಲ್ ಮಾಡ್ಕೋಬಹುದು. ನಿಮಗಾಗೇನೆ ನಿಮ್ಮ ವೀಕ್ ಪಾಯಿಂಟ್ಸ್ ಏನಿದೆ, ಸ್ಟ್ರಾಂಗ್ ಪಾಯಿಂಟ್ಸ್ ಏನಿದೆ, ಅದರ ಬೇಸಿಸ್ ನ ಮೇಲ್ಗಡೆಗೆ ನಿಮಗಾಗಿ ಎಕ್ಸ್ಕ್ಲೂಸಿವ್ ಆಗಿರುವಂತ ಒಂದು ಟೈಮ್ ಟೇಬಲ್ ನ ಒಂದು ಶೆಡ್ಯೂಲ್ ನ ಮಾಡ್ಕೊಡ್ತೀವಿ. ಆ ಶೆಡ್ಯೂಲ್ ನ ನೀವಷ್ಟೇ ಅಕೌಂಟಬಲ್ ಆಗಿರೋದು ಅಷ್ಟೇ ಅಲ್ಲದೆ ನಾವು ಕೂಡ ನಿಮ್ಮನ್ನ ಅಕೌಂಟಬಲ್ ಆಗಿರುವಂತ ರೀತಿಯಲ್ಲಿ ನೋಡ್ಕೊಳ್ತೀವಿ. ಸೊ ದಟ್ ಈಸ್ ಅಸ್ತ್ರ ಕಂಪಾಸ್ ಪ್ರೋಗ್ರಾಮ್ ಫಾರ್ ಯು. ಸೊ ಈ ತರದ ಅಸ್ತ್ರ ಮತ್ತೆ ಅಸ್ತ್ರ ಕಂಪಾಸ್ ಅನ್ನುವಂಥ 2 ಪ್ರೋಗ್ರಾಮ್ ನ ನಾವು ಜ್ಞಾನ ಗಂಗೋತ್ರಿ ಕಡೆಯಿಂದ ಆಫರ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಈ ಒಂದು ಸೆಷನ್ ಏನು ಅಂತ ಹೇಳಿದ್ರೆ, ವಿ ವಿಲ್ ಬಿ ಹ್ಯಾವಿಂಗ್ ಡಿಸ್ಕಷನ್ಸ್ ಅಬೌಟ್ ಮಾಡರ್ನ್ ಹಿಸ್ಟ್ರೀಸ್ ಹೈ ಯೀಲ್ಡಿಂಗ್ ಪಾಯಿಂಟ್ಸ್. ಟೆಸ್ಟ್ ನಂಬರ್ 3 ಟೆಸ್ಟ್ ಆಲ್ರೆಡಿ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗಿದೆ. 3rd ಟೆಸ್ಟ್ ನಡೀತಾ ಇದೆ. ಈ 3rd ಟೆಸ್ಟ್ ನ ಪ್ರೀ ಟೆಸ್ಟ್ ಡಿಸ್ಕಷನ್ ನ ಸೆಷನ್ ಆಗಿರುತ್ತೆ ಇದು. ಈ 3rd ಟೆಸ್ಟ್ ನ ಸಿಲೆಬಸ್ ಏನು ಅಂತ ಹೇಳಿದ್ರೆ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ನೋಡ್ತೀವಿ ನಾವು. ಇದರ ಸೋರ್ಸ್ ಏನಿದೆ, ಎಲ್ಲಿಂದ ಓದಬೇಕು, ಟಾಪಿಕ್ಸ್ ಏನು, ಸಬ್ ಟಾಪಿಕ್ಸ್ ಏನು, ಥೀಮ್ಸ್ ಏನು, ಅದೆಲ್ಲದನ್ನು ಕೂಡ ಆಲ್ರೆಡಿ ಪ್ರಿಪೇರ್ ಆಗಿರುವಂತಹ UPSC ಮತ್ತೆ KPSC ಆಸ್ಪಿರೆಂಟ್ಸ್ಗೆ ಬಹಳ ಚೆನ್ನಾಗಿ ಗೊತ್ತೇ ಇದೆ. ದ ಮೇನ್ ಅಜೆಂಡಾ ಆರ್ ದ ಮೇನ್ ಫೋಕಸ್ ಆಫ್ ದಿಸ್ ಸೆಷನ್ ಈಸ್ ರೆಕಗ್ನೈಸಿಂಗ್ ಹೈ ಯೀಲ್ಡಿಂಗ್ ಪಾಯಿಂಟ್ಸ್, ರೆಕಗ್ನೈಸಿಂಗ್ ಹೈ ಯೀಲ್ಡಿಂಗ್ ಥೀಮ್ಸ್ ಅಂತ ಹೇಳ್ಬೋದು. ಅಲಾಂಗ್ ವಿತ್ ರೆಕಗ್ನೈಸಿಂಗ್ ಹೈ ಯೀಲ್ಡಿಂಗ್ ಥೀಮ್ಸ್, ಹೌ ಯು ಶುಡ್ ಮೇಕ್ ನೋಟ್ಸ್. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿದು ನೋಟ್ಸ್ ಯಾವ ತರ ಮಾಡ್ಕೋಬೇಕು,
ವಿತಿನ್ 50 to 70 ಪೇಜಸ್ ನಲ್ಲಿ ಇಡೀ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನ ನೋಟ್ಸ್ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಈ ಒಂದು ಸೆಷನ್ ಅಲ್ಲಿ ನಾವು ಕವರ್ ಮಾಡ್ಕೊಳ್ತೀವಿ. ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಪ್ರೀ ಟೆಸ್ಟ್ ಡಿಸ್ಕಷನ್ ಅಂಡ್ ರೆಕಗ್ನಿಷನ್ ಆಫ್ ಹೈ ಯೀಲ್ಡ್ ಥೀಮ್ಸ್ ಅಂಡ್ ದ ಸೆಷನ್ ಆಫ್ ಹೌ ಟು ಮೇಕ್ ನೋಟ್ಸ್. ಅದಕ್ಕಿಂತ ಮುಂಚೆ ಬ್ರೀಫ್ ಆಗಿ ಒಂದಷ್ಟು ಡೇಟಾ ನಾವು ನೋಡ್ಕೊಳ್ಳೋಣ. ಏನು ಅಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ. ಹೌ ಇಂಪಾರ್ಟೆಂಟ್ ಇಸ್ ಹಿಸ್ಟ್ರಿ? ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. 11% ಆಫ್ ಮಾರ್ಕ್ಸಸ್, 11% ಆಫ್ ಕ್ವಶನ್ಸ್ ಏನಿದೆ ದಟ್ ಹ್ಯಾಸ್ ಬೀನ್ ಆಸ್ಕ್ ಫ್ರಮ್ ಇಂಡಿಯನ್ ಅಂಡ್ ಕರ್ನಾಟಕ ಹಿಸ್ಟ್ರಿ ಅಲೋನ್. ಅಂದ್ರೆ ನಿಮಗೆ ಹತ್ರ ಪ್ರತಿಯೊಂದು ಪ್ರಿಲಿಮ್ಸ್ ನಲ್ಲೂ ಕೂಡ, ಪ್ರತಿಯೊಂದು ಪ್ರಿಲಿಮ್ಸ್ ಪೇಪರ್ ನಲ್ಲೂ ಕೂಡ 20 ರಿಂದ 30 ಕ್ವಶನ್ಸ್ ಕೇಳಿರೋದನ್ನ ನಾವು ನೋಡ್ತೀವಿ. ಮ್ಯಾಕ್ಸಿಮಮ್ ಕ್ವಶನ್ಸ್ ಹ್ಯಾವ್ ಬೀನ್ ಆಸ್ಕ್ಡ್ ಇನ್ ದ ಇಯರ್ ಆಫ್ 2017 and 2024 ಫಸ್ಟ್ ಪ್ರಿಲಿಮ್ಸ್. ಅದು ಬಿಟ್ರೆ 15ಕ್ಕಿಂತ ಕೆಳಗಡೆ ಯಾವತ್ತೂ ಕೂಡ ಹೋಗೇ ಇಲ್ಲ ಅಂತ ನಾವು ಹೇಳಬಹುದು. ಸೊ 20 to 30 ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ಹಿಸ್ಟ್ರಿ ಅಲೋನ್. ಸೊ ಹಾಗಾಗಿ ತುಂಬಾ ವೈಟೇಜ್ ಇರುವಂತಹ ಓವರ್ ಆಲ್ KPSC ಪ್ರಿಲಿಮ್ಸ್ ಪೇಪರ್ ನಲ್ಲಿ 11 to 12% ವೈಟೇಜ್ ಇರುವಂತಹ ಹಿಸ್ಟ್ರಿ ಸಬ್ಜೆಕ್ಟ್ ಇದೆ. ಈ ಒಂದು ಹಿಸ್ಟ್ರಿಯಲ್ಲಿ 11% ವೈಟೇಜ್ ಇರುವಂತಹ ಹಿಸ್ಟ್ರಿಯಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ವೈಟೇಜ್ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಮೋಸ್ಟ್ 4.5%. ಓವರ್ ಆಲ್ KPSC ಪೇಪರ್ ತಗೊಂಡ್ರೆ ಲಾಸ್ಟ್ 5 ಪ್ರಿಲಿಮ್ಸ್ ಏನ್ ನಡೆದಿದೆ, ಆ ಲಾಸ್ಟ್ 5 ಪ್ರಿಲಿಮ್ಸ್ ನಲ್ಲಿ 45 ಕ್ವಶನ್ಸ್ ಏನ್ ನೋಡ್ತೀವಿ ದಟ್ ಹ್ಯಾಸ್ ಬೀನ್ ಆಸ್ಕ್ಡ್ ಫ್ರಮ್ ಮಾಡರ್ನ್ ಹಿಸ್ಟ್ರಿ ಅಲೋನ್. ಅಂದ್ರೆ 4.5% ಆಫ್ ಓವರ್ ಆಲ್. ಅಂದ್ರೆ ನಿಮಗೆ 200 ಕ್ವಶನ್ ಇದೆ ಅಂತ ಹೇಳಿದ್ರೆ 200 ಕ್ವಶನ್ ನಲ್ಲಿ 8 ರಿಂದ 16 ಕ್ವಶನ್ ಬರೀ ಮಾಡರ್ನ್ ಹಿಸ್ಟ್ರಿಯಲ್ಲೇ ಬಂದಿರೋದನ್ನ ನಾವು ನೋಡ್ತೀವಿ. ಸೊ ಒಂದ್ ಕಡೆ KPSC ಪ್ರಿಲಿಮ್ಸ್ ನಲ್ಲಿ ವೈಟೇಜ್ ಎಷ್ಟಿದೆ ಅಂತ ನೋಡ್ಕೊಂಡ್ವಿ ನಾವು, ಇನ್ನೊಂದ್ ಕಡೆ ಹಿಸ್ಟ್ರಿಯಲ್ಲಿ ಮಾಡರ್ನ್ ಹಿಸ್ಟ್ರಿ ವೈಟೇಜ್ ಎಷ್ಟಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 41% ಅಂತ ಹೇಳ್ಬೋದು. ಆಲ್ಮೋಸ್ಟ್ 41% ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಿಂದ ಅವ್ರ ಮಾಡರ್ನ್ ಹಿಸ್ಟ್ರಿಯಿಂದ ಕ್ವಶನ್ಸ್ ಕೇಳಿರೋದನ್ನ ನೋಡ್ತೀವಿ ನಾವು. ಸೊ ಈ 40% ವೈಟೇಜ್ ಇರುವಂತ ಮಾಡರ್ನ್ ಹಿಸ್ಟ್ರಿಯಲ್ಲಿ ಹೈ ಯೀಲ್ಡಿಂಗ್ ಏರಿಯಾಸ್ ಯಾವ್ದ್ಯಾವ್ದಿದೆ, ಯಾವ ಏರಿಯಾಸ್ ಇಂದ ಸುಮಾರು ಕ್ವಶನ್ಸ್ ನ ಕೇಳಿದ್ದಾರೆ, ಆ ಹೈ ಯೀಲ್ಡಿಂಗ್ ಏರಿಯಾಸ್ ನೋಟ್ಸ್ ಯಾವ ತರ ಮಾಡ್ಕೋಬೇಕು, ಇದೆಲ್ಲದನ್ನು ಕೂಡ ನಾವು ಈ ಒಂದು ಸೆಷನ್ ನಲ್ಲಿ ನೋಡ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಥೀಮ್ಸ್ ನಾನೇನ್ ಮಾಡಿದ್ದೀನಿ, ವಾಟ್ ಐ ಹ್ಯಾವ್ ಡನ್ ಈಸ್ ಐ ಹ್ಯಾವ್ ಡಿವೈಡೆಡ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಇಂಟು 19 ಥೀಮ್ಸ್. ಆ 19 ಥೀಮ್ಸ್ ನ ಕೆಳಗಡೆಗೆ ಒಂದಷ್ಟು ಸಬ್ ಥೀಮ್ಸ್ ರೆಕಗ್ನೈಸ್ ಮಾಡಿದ್ದೀನಿ. ಸೊ ಅದರ ರೀತಿಯಲ್ಲೇ ಮುಗಿತಾ ಹೋದ್ರೆ ಒಂದು ಯು ವಿಲ್ ಬಿ ಕವರಿಂಗ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ವೆರಿ ಸೂನ್. ಜೊತೆಗೆ ನಿಮಗೆ ಇಂಟರ್ಲಿಂಕಿಂಗ್ ಸಬ್ಜೆಕ್ಟ್ ನಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಇಂಟರ್ಲಿಂಕಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಇಂಟರ್ಲಿಂಕಿಂಗ್ ಅನ್ನು ಕೂಡ ಈ ಒಂದು ಸೆಷನ್ ನಲ್ಲಿ ಯಾವ ತರ ಮಾಡ್ತೀವಿ ಅಂತ ನೋಡ್ಕೊಳ್ಳೋಣ. ಯಾವ ತರ ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ಥ್ರೂ ದಿಸ್ ಥೀಮ್ಸ್. ಈ ಥೀಮ್ಸ್ ನ ನೋಡ್ಕೊಳ್ಳೋದ್ರಿಂದ ಒಂದು ಸಿಲೆಬಸ್ ಕವರ್ ಆಗುತ್ತೆ, ಇನ್ನೊಂದು ಇಂಟರ್ಲಿಂಕಿಂಗ್ ಕೂಡ ತುಂಬಾ ಈಸಿ ಆಗುತ್ತೆ. ಸೊ ಫಸ್ಟ್ ಥೀಮ್ ಏನ್ ನೋಡಿದ್ವಿ ನಾವು, ಫಸ್ಟ್ ಥೀಮ್ ಈಸ್ ಇಂಡಿಯಾ ಆನ್ ದ ಈವ್ ಆಫ್ ಯುರೋಪಿಯನ್ ಅರೈವಲ್ ಅಂಡ್ ಯುರೋಪಿಯನ್ ರೈವಲ್ರಿ. ಸೊ 2 ಥೀಮ್ ನ ಕೆಳಗಡೆಗೆ ಯಾವ್ಯಾವ ಈ ಒಂದು ಸೆಷನ್ ಏನ್ ನೋಡ್ತಾ ಇದ್ದೀರಾ ನೀವು, ಈ ಒಂದು ಸೆಷನ್ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಸೆಷನ್. ದಯವಿಟ್ಟು ಒಂದು ಪೆನ್ ಹಿಡ್ಕೊಳ್ಳಿ, ಒಂದು ಪೇಪರ್ ಹಿಡ್ಕೊಳ್ಳಿ. ಏನೇನು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ, ಯಾವ್ಯಾವ ಸಬ್ ಥೀಮ್ಸ್ ನ ರೆಕಗ್ನೈಸ್ ಮಾಡ್ತಾ ಹೋಗ್ತೀನಿ, ಆ ಸಬ್ ಥೀಮ್ಸ್ ನ ನೀವೆಲ್ಲರನ್ನು ಕೂಡ ಕಂಪಲ್ಸರಿಯಾಗಿ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ನೋಟ್ಸ್ ಮಾಡ್ಕೊಂಡಾಗ ಫರ್ದರ್ ನೀವು ನೋಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಸೊ ಇಂಡಿಯಾ ಆನ್ ದ ಈವ್ ಆಫ್ ಯುರೋಪಿಯನ್ ಅರೈವಲ್, ಈ ಒಂದು ಥೀಮ್ ನ ಕೆಳಗಡೆಗೆ ಯಾವ್ಯಾವ ಟಾಪಿಕ್ಸ್ ನ ನೋಡ್ತೀವಿ, ಯಾವ್ಯಾವ ಸಬ್ ಟಾಪಿಕ್ಸ್ ನ ನೋಡ್ತೀವಿ ನಾವು ಅಂತ ಹೇಳಿದ್ರೆ, ಒಂದು ಲೇಟರ್ ಮುಘಲ್ಸ್ ಅಂಡ್ ರೀಜನಲ್ ಸ್ಟೇಟ್ಸ್. ಇದರಲ್ಲಿ ರೀಜನಲ್ ಸ್ಟೇಟ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಘಲ್ ಸಕ್ಸಸರ್ ಸ್ಟೇಟ್ ಯಾವುದು, ಮುಘಲ್ಸ್ ನ ರೈವಲ್ ಸ್ಟೇಟ್ಸ್ ಯಾವುದು ಅನ್ನೋದ್ರ ಬೇಸಿಸ್ ನ ಮೇಲ್ಗಡೆಗೆ ರೀಜನಲ್ ಸ್ಟೇಟ್ಸ್ ಅನ್ನುವಂಥ ಕಾನ್ಸೆಪ್ಟ್ ನ ನಾವು ನೋಡ್ಕೊಳ್ತೀವಿ. ಆ ರೀಜನಲ್ ಸ್ಟೇಟ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು ನಮಗೆ 7. ಫಸ್ಟ್ ಒನ್ ಇಸ್ ಬೆಂಗಾಲ್, ಅವಧ್, ಹೈದರಾಬಾದ್, ಮರಾಠಾಸ್, ಮೈಸೂರ್, ಸಿಖ್ ಅಂಡ್ ಜಾಟ್ಸ್. ಸೊ ಈ 7 ರೀಜನಲ್ ಕಿಂಗ್ಡಮ್ಸ್ ಏನ್ ನೋಡ್ತೀವಿ ನಾವು, ಈ ರೀಜನಲ್ ಕಿಂಗ್ಡಮ್ಸ್ ನ ಕೆಳಗಡೆಗೆ ನೋಟ್ ಮಾಡ್ಕೊಳ್ಳಿ. ಹೌ ಯು ಹ್ಯಾವ್ ಟು ಮೇಕ್ ನೋಟ್, ಟ್ಯಾಬುಲರ್ ಫಾರ್ಮ್ ನಲ್ಲಿ ನೋಟ್ ಮಾಡ್ಕೊಳ್ಳಿ. ನೀವು ಯಾವ ತರ ಅಂತ ಹೇಳಿದ್ರೆ, ಫಸ್ಟ್ ಎಕ್ಸಾಂಪಲ್ ಬೆಂಗಾಲ್ ಅಂತ ತಗೊಂಡ್ರೆ ನೀವು, ಹೂ ಇಸ್ ದ ಫೌಂಡರ್ ಆಫ್ ಬೆಂಗಾಲ್ ಸ್ಟೇಟ್? ಮುರ್ಷಿದ್ ಕುಲಿ ಖಾನ್, ಗೊತ್ತಿದೆ ನನಗೆ. ಫೌಂಡರ್ ಜೊತೆಗೆ ಇಂಪಾರ್ಟೆಂಟ್ ರೂಲರ್ಸ್, ಒಂದು ಕಾಲಮ್ ನಲ್ಲಿ ಫೌಂಡರ್ಸ್, ಅದ್ರ ಕೆಳಗಡೆಗೆ ಇಂಪಾರ್ಟೆಂಟ್ ರೂಲರ್ಸ್, ಜೊತೆಗೆ in what region does the state existed? ಬೆಂಗಾಲ್ ರೀಜನ್ ನ, ಅಥವಾ ಡೆಕ್ಕನ್ ರೀಜನ್ ನ, और ಸೌತ್ ಇಂಡಿಯಾನ, और ವೆಸ್ಟರ್ನ್ ಇಂಡಿಯಾನ, और ನಾರ್ದರ್ನ್ ಇಂಡಿಯಾನ? ಸೊ ಯಾವ ರೀಜನ್ ಅಲ್ಲಿ ಈ ಒಂದು ಸ್ಟೇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್, ಸೆಕೆಂಡ್ ಕಾಲಮ್ ನಲ್ಲಿ ನೋಡ್ಕೊಳ್ತೀರಾ. ಥರ್ಡ್ ವುಡ್ ಬಿ ನೇಚರ್ ಆಫ್ ಎಮರ್ಜೆನ್ಸ್.
ಥರ್ಡ್ ವುಡ್ ಬಿ ನೇಚರ್ ಆಫ್ ಎಮರ್ಜೆನ್ಸ್. ನೇಚರ್ ಆಫ್ ಎಮರ್ಜೆನ್ಸ್ ಅಂತ ಹೇಳಿದ್ರೆ ಬೆಂಗಾಲ್ ನೋಡ್ತೀವಿ ನಾವು. ಬೆಂಗಾಲ್ ಸ್ಟೇಟ್ ವಾಸ್ ದ ಸಕ್ಸೆಸರ್ ಸ್ಟೇಟ್ ಆಫ್ ಮುಘಲ್ಸ್. ಅದೇ ತರ ಮರಾಠಾಸ್ ನೋಡಿದ್ರೆ ಮರಾಠಾಸ್ ವೇರ್ ದ ರೈವಲ್ ಸ್ಟೇಟ್ಸ್ ಆಫ್ ಮುಘಲ್ಸ್. ಮರಾಠ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಜಾಟ್ ಆಗಿರ್ಬೋದು, ದೀಸ್ ವರ್ ರೈವಲ್ ಸ್ಟೇಟ್ಸ್. ಅದೇ ತರ ಬೆಂಗಾಲ್ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಅವಧ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಸಕ್ಸೆಸರ್ ಸ್ಟೇಟ್ಸ್. ಒಂದು ಸಮ್ ಸ್ಟೇಟ್ಸ್ ವರ್ ನ್ಯೂಟ್ರಲ್ ಆಲ್ಸೋ. ಯಾವ್ದ್ಯಾವ್ದಪ್ಪ ನ್ಯೂಟ್ರಲ್ ಸ್ಟೇಟ್ಸ್ ಅಂತ ಹೇಳಿದ್ರೆ ಮೈಸೂರು ಆಗಿರ್ಬೋದು. ಮೈಸೂರು ವಾಸ್ ಅ ನ್ಯೂಟ್ರಲ್ ಸ್ಟೇಟ್. ಸೊ ಈ ಒಂದು ತುಂಬಾ ಟ್ರಾವೆಂಕೋರ್ ಬರುತ್ತೆ, ಈ ತರ ತುಂಬಾ ಸ್ಟೇಟ್ಗಳು ಬರುತ್ತೆ. ಬಟ್ ವಿ ಆರ್ ಪ್ರೈಮರಿಲಿ ಕನ್ಸರ್ನ್ಡ್ ವಿತ್ 7 ಸ್ಟೇಟ್ಸ್: ಬೆಂಗಾಲ್, ಅವಧ್, ಹೈದರಾಬಾದ್, ಮರಾಠಾಸ್, ಮೈಸೂರ್, ಸಿಖ್ ಅಂಡ್ ಜಾಟ್ಸ್. ಸೊ ಈ ಒಂದು 7 ಡೈನಾಸ್ಟೀಸ್ ನ 7 ರೀಜನಲ್ ಕಿಂಗ್ಡಮ್ಸ್ ನ ನೋಟ್ ಯಾವ ತರ ಮಾಡ್ಕೊಳ್ತೀವಿ. ಐ ರಿಪೀಟಿಂಗ್ ಮೈ ಸೆಲ್ಫ್. ಯಾವ ರೀಜನ್ ಅಲ್ಲಿ ಬಂದಿತ್ತು, ಹೂ ಇಸ್ ದ ಫೌಂಡರ್ ಅಂಡ್ ಹೂ ಇಸ್ ದ ವೆರಿ ಇಂಪಾರ್ಟೆಂಟ್ ರೂಲರ್. ಇಂಪಾರ್ಟೆಂಟ್ ರೂಲರ್, ನೇಚರ್ ಆಫ್ ಎಮರ್ಜೆನ್ಸ್, ನೇಚರ್ ಆಫ್ ಎಮರ್ಜೆನ್ಸ್ ಜೊತೆಗೆ ಕೀ ಪಾಯಿಂಟ್ಸ್. 4th ಕಾಲಮ್ ನಲ್ಲಿ ಕೀ ಪಾಯಿಂಟ್ಸ್ ನೋಡ್ಕೊಳ್ಳಿ. ಸೊ ಈ ತರ ಟ್ಯಾಬ್ಯುಲರ್ ಫಾರ್ಮ್ ನಲ್ಲಿ ಮಾಡ್ಕೊಂಡಾಗ ಹಾಫ್ ಪೇಜ್ ಕೂಡ ತಗೊಳ್ಳೋದಿಲ್ಲ. ಹಾಫ್ ಪೇಜ್ ನಲ್ಲಿ ಇಡೀ ಪೋಸ್ಟ್ ಮುಘಲ್ ಪ್ರೀ ಬ್ರಿಟಿಷ್ ಟೈಮ್ ಪೀರಿಯಡ್ ಏನ್ ನೋಡ್ತೀವಿ ನಾವು, 17th ಸೆಂಚುರಿ ಎಂಡಿಂಗ್, 18th ಸೆಂಚುರಿ ಏನ್ ಕಂಪ್ಲೀಟ್ ಏನ್ ನೋಡ್ತೀವಿ ನಾವು, ಅದಿಲ್ಲೇ ಕವರ್ ಆಗಿ ಹೋಗೋದನ್ನ ನಾವು ನೋಡ್ತೀವಿ. ಸೊ ಒಂದು ರೀಜನಲ್ ಸ್ಟೇಟ್ಸ್ ಆದ್ರೆ ಸೆಕೆಂಡ್ ಟಾಪಿಕ್ ಏನ್ ನೋಡ್ತೀವಿ, ಸೆಕೆಂಡ್ ಟಾಪಿಕ್ ಯುರೋಪಿಯನ್ ಅರೈವಲ್ ಆಫ್ ಯುರೋಪಿಯನ್ಸ್. ಇಲ್ಲೂ ಕೂಡ ಟ್ಯಾಬ್ಯುಲರ್ ಫಾರ್ಮ್ ನಲ್ಲಿ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಯಾರು ಬಂದ್ರು, ಪೋರ್ಚುಗೀಸ್ ಆದ್ಮೇಲೆ ಯಾರು ಬಂದ್ರು, ಡಚ್ ಬಂದ್ರು. ದೆನ್ ಕೇಮ್ ಇಂಗ್ಲಿಷ್, ದೆನ್ ಫ್ರೆಂಚ್, ದೆನ್ ಡೇನ್ಸ್. ಸೊ 5 ಯುರೋಪಿಯನ್ ಪವರ್ಸ್ ಏನ್ ನೋಡ್ತೀವಿ, ಹೂ ಕೇಮ್ ಟು ಇಂಡಿಯಾ ಇನ್ ಸರ್ಚ್ ಆಫ್ ಟ್ರೇಡ್ ಅಂಡ್ ಫಾರ್ ಕಲೋನಿಯಲ್ ಎಕ್ಸ್ಪಾನ್ಷನ್. ಅವರ ಆರ್ಡರ್ ಆಫ್ ಅರೈವಲ್ ಯಾವ ತರ ಇದೆ ಅಂತ ನೋಟ್ ಮಾಡ್ಕೊಳ್ಳಿ. ಜೊತೆಗೆ ಅದ್ರ ಮುಂದೆ ಏನೇನ್ ಬರ್ಕೋಬೇಕು ನೀವು ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಸೆಟಲ್ಮೆಂಟ್ಸ್. ಇಂಪಾರ್ಟೆಂಟ್ ಸೆಕೆಂಡ್ ಕಾಲಮ್ ನಲ್ಲಿ ವಾಟ್ ವಿಲ್ ಬಿ ರೈಟಿಂಗ್ ಇಸ್ ಇಂಪಾರ್ಟೆಂಟ್ ಸೆಟಲ್ಮೆಂಟ್ಸ್. ಯಾವ ತರ ಬರ್ಕೊಳ್ತೀರಾ, ಒಟ್ರಾಸಿಯಾಗಿ ಬರ್ಕೊಳ್ಳೋದಲ್ಲ. ಯು ಹ್ಯಾವ್ ಟು ಮೇಕ್ ನೋಟ್ ಕ್ರೊನಾಲಜಿಕಲಿ. ಪೋರ್ಚುಗೀಸ್ ಮೊದಲು ಎಲ್ಲಿಗೆ ಬರ್ತಾರೆ, ಕ್ಯಾಲಿಕಟ್ಟಿಗೆ ಬರ್ತಾರೆ. ಫಸ್ಟ್ ಸೀದಾ ಪೋರ್ಚುಗೀಸ್ ಅಂದಕ್ಷಣ ಗೋವಾ ಬರ್ಕೊಳ್ಳೋದಲ್ಲ. ಕ್ಯಾಲಿಕಟ್ ಅಲ್ಲಿ ಯಾವಾಗ ಬರ್ತಾರೆ, 1498 ಅಲ್ಲಿ ಬರ್ತಾರೆ. ಸೊ ಈ ತರ ಇಯರ್ ವೈಸ್ ನಲ್ಲಿ ನೀವು ಇಂಪಾರ್ಟೆಂಟ್ ಸೆಟಲ್ಮೆಂಟ್ಸ್ ಅರೇಂಜಿಂಗ್ ಕ್ರೊನಾಲಜಿಕಲಿ ಬರ್ಕೊಳ್ತೀರಾ. ದೆನ್ ಥರ್ಡ್ ಕಾಲಮ್ ನಲ್ಲಿ ಏನ್ ಬರ್ಕೊಳ್ತೀರಾ ನೀವು ಅಂತ ಹೇಳಿದ್ರೆ, ಇವರ ಪೋರ್ಟ್ಸ್ ಆರ್ ಫ್ಯಾಕ್ಟರೀಸ್ ಅಪಾರ್ಟ್ ಫ್ರಮ್ ಇಂಪಾರ್ಟೆಂಟ್ ಸೆಟಲ್ಮೆಂಟ್ಸ್. ಈ ಒಂದು ಬೇಸಿಸ್ ನ ಮೇಲ್ಗಡೆಗೆ ನೀವು ಯುರೋಪಿಯನ್ ಅರೈವಲ್ ನ ನೋಟ್ ಮಾಡ್ಕೊಳ್ತೀರಾ. ಯುರೋಪಿಯನ್ ಅರೈವಲ್ ಆದ್ಮೇಲೆ ನಾವೆಲ್ಲನೂ ಕೂಡ ನಾನು ಏನ್ ಮಾಡರ್ನ್ ಹಿಸ್ಟ್ರಿಯಲ್ಲಿ ವಾಟ್ ಯು ಹ್ಯಾವ್ ಟು ಸ್ಟಡಿ, ವಾಟ್ ಯು ವಿಲ್ ಬಿ ಕವರಿಂಗ್ ಅನ್ನೋ ಒಂದು ಟಾಪಿಕ್ ನಾನು ಮಾಡ್ತಾ ಇರೋದಿಲ್ಲ ಈ ಒಂದು ಸೆಷನ್ ಅಲ್ಲಿ. ವಾಟ್ ಐ ಆಮ್ ಡೂಯಿಂಗ್ ಈಸ್ ರೆಕಗ್ನೈಸಿಂಗ್ ಹೈ ಯೀಲ್ಡಿಂಗ್ ಥೀಮ್ಸ್ and guiding you to easily make a note to remember to clear the prelims examination. So ಇಲ್ಲಿ ಫಸ್ಟ್ ಥೀಮ್ ನೋಡ್ಕೊಂಡ್ವಿ ನಾವು ರೀಜನಲ್ ಸ್ಟೇಟ್ಸ್, ಸೆಕೆಂಡ್ ಥೀಮ್ ನೋಡ್ಕೊಂಡ್ವಿ ನಾವು ಯುರೋಪಿಯನ್ ಪವರ್ಸ್. ಥರ್ಡ್ ಥೀಮ್ ನಲ್ಲಿ ನಾವು ಯುರೋಪಿಯನ್ ರೈವಲ್ರಿ ನೋಡ್ಕೊಳ್ತೀವಿ. ಯುರೋಪಿಯನ್ ರೈವಲ್ರಿಯಲ್ಲಿ ಪೋರ್ಚುಗೀಸ್ ವರ್ಸಸ್ ಡಚ್ ವರ್ಸಸ್ ಬ್ರಿಟಿಷ್. ಪೋರ್ಚುಗೀಸ್ ವರ್ಸಸ್ ಡಚ್ ವರ್ಸಸ್ ಬ್ರಿಟಿಷ್. ಇಂಪಾರ್ಟೆಂಟ್ ಆಗಿರುವಂತಹ ಬ್ಯಾಟಲ್ಸ್ ಯಾವುದು, ಇಂಪಾರ್ಟೆಂಟ್ ಆಗಿರುವಂತಹ ಟ್ರೀಟೀಸ್ ಯಾವುದು. ಯು ಹ್ಯಾವ್ ಟು ಮೇಕ್ ನೋಟ್ ಆಫ್ ಓನ್ಲಿ ದೀಸ್ 2 ಥಿಂಗ್ಸ್, ಇಂಪಾರ್ಟೆಂಟ್ ಬ್ಯಾಟಲ್ಸ್ ಅಂಡ್ ಇಂಪಾರ್ಟೆಂಟ್ ಟ್ರೀಟೀಸ್. The major European rivalry was English and French. Or alternatively, this rivalry can also be called as Carnatic War in India. ಇಲ್ಲೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುವಂತ 2 ಕ್ಯಾರೆಕ್ಟರ್ ನೋಡ್ತೀವಿ ನಾವು. ಯು ಹ್ಯಾವ್ ಟು ಕಂಪೇರ್ ಡ್ಯೂಪ್ಲೆ ಅಂಡ್ ರಾಬರ್ಟ್ ಕ್ಲೈವ್. ಇಂಪಾರ್ಟೆಂಟ್ ಬ್ಯಾಟಲ್ಸ್ ಯಾವುದು, ಡಿಸಿಸಿವ್ ಬ್ಯಾಟಲ್ಸ್ ಏನ್ ನೋಡ್ತೀವಿ ನಾವು, ಆ ಇಂಪಾರ್ಟೆಂಟ್ ಬ್ಯಾಟಲ್ಸ್ ಯಾವುದು, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರೀಟೀಸ್ ಯಾವುದು. ಸೊ ಇಷ್ಟು ಮಾಡ್ಕೊಂಡಾಗ ನಿಮ್ಗೆ ಈ ಫಸ್ಟ್ ಥೀಮ್ ಇದೆ, ಇಂಡಿಯಾ ಆನ್ ದ ಈವ್ ಆಫ್ ಯುರೋಪಿಯನ್ ಅರೈವಲ್ ಜೊತೆಗೆ ಯುರೋಪಿಯನ್ ರೈವಲ್ರಿ. ಈ ಎರಡು ಥೀಮ್ ನ ಕೂಡ ನೀವು ಈ ಒಂದೇ ಪಾಯಿಂಟ್ ನಲ್ಲಿ ತುಂಬಾ ಈಸಿಯಾಗಿ ಕವರ್ ಮಾಡ್ಕೋಬಹುದು. ಇದರ ಕೆಳಗೆ 3
ಸಬ್ ಥೀಮ್ಸ್ ನಾವು ರೆಕಗ್ನೈಸ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಸಬ್ ಥೀಮ್ ಏನಿದೆ ದಟ್ ಈಸ್ ಬ್ರಿಟಿಷ್ ಕಾಂಕ್ವೆಸ್ಟ್ ಆಫ್ ಇಂಡಿಯಾ. ಬ್ರಿಟಿಷ್ ಕಾಂಕ್ವೆಸ್ಟ್ ಆಫ್ ಇಂಡಿಯಾದಲ್ಲಿ 3 ಆಂಗ್ಲೋ ಸೀರೀಸ್ ವಾರ್ಸ್ ನ ನೋಡ್ತೀವಿ ನಾವು. ಆಂಗ್ಲೋ ಬೆಂಗಾಲ್, ಆಂಗ್ಲೋ ಮೈಸೂರ್, ಆಂಗ್ಲೋ ಮರಾಠ ಅಂಡ್ ಆಂಗ್ಲೋ ಸಿಖ್. ಇದರಲ್ಲಿ ಆಂಗ್ಲೋ ನೇಪಾಳೀಸ್ ಬರುತ್ತೆ, ಆಂಗ್ಲೋ ಬರ್ಮೀಸ್ ಬರುತ್ತೆ, ಆಂಗ್ಲೋ ಅಫ್ಘಾನ್ಸ್ ಬರುತ್ತೆ, ಆಂಗ್ಲೋ ಸಿಖ್ ನೋಡ್ತೀವಿ ನಾವು. ಇದು ಯಾವುದೂ ಕೂಡ ನಮಗೆ ಎಕ್ಸಾಮ್ ಅಲ್ಲಿ ಅಂತ ಹೈ ಯೀಲ್ಡಿಂಗ್ ಪಾಯಿಂಟ್ಸ್ ಅಲ್ಲ, ಹೈ ಯೀಲ್ಡಿಂಗ್ ಥೀಮ್ಸ್ ಅಲ್ಲ. ನಮಗೆ ಇಂಪಾರ್ಟೆಂಟ್ ಆಗೋದು ದ ವಾರ್ಸ್ ಫಾಟ್ ಬೈ ಬ್ರಿಟಿಷರ್ಸ್ ಇನ್ ಬೆಂಗಾಲ್ ವಿತ್ ಮೈಸೂರ್, ವಿತ್ ಮರಾಠಾಸ್ ಅಂಡ್ ವಿತ್ ಸಿಖ್ಸ್. ಈ 4 ಸ್ಟೇಟ್ಗಳ ಜೊತೆಗೆ ನಡೆದಿರುವಂತಹ ಬ್ರಿಟಿಷ್ ವಾರ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಯಾವ ತರ ನೋಟ್ ಮಾಡ್ಕೊಳ್ತೀರಾ ನೀವು? ಇದರಲ್ಲಿ ಯಾವ ತರ ನೋಟ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ಮತ್ತೆ ಒಂದಷ್ಟು ಸಣ್ಣ ಪಾಯಿಂಟ್ ನ ನೋಡ್ಕೊಳ್ಳೋಣ ನಾವಿಲ್ಲಿ. ವಾಟ್ ಆರ್ ದ ಕಾಸಸ್? ಕಾಸಸ್ ಏನಿದೆ? ಸಿಗ್ನಿಫಿಕೆನ್ಸ್ ಆಫ್ ದ ವಾರ್. ಸಿ ಕಾಸಸ್ ಅಂತ ಬಂದಾಗ ಯು ಹ್ಯಾವ್ ಟು ಮೇಕ್ ನೋಟ್ ಆಫ್ 2 ಟೈಪ್ಸ್ ಆಫ್ ಕಾಸಸ್. ಒಂದು ರಿಯಲ್ ಕಾಸಸ್ ಏನ್ ನೋಡ್ತೀವಿ ನಾವು, ದ ಕಾಸಸ್ ವಿಚ್ ಆರ್ ದ ರಿಯಲ್ ರೀಸನ್ಸ್ ಟು ಫೈಟ್ ಅ ವಾರ್, ಅದು ಒಂದ್ ಕಡೆಗಾದ್ರೆ ಇನ್ನೊಂದು ಟ್ರಿಗರಿಂಗ್ ಪಾಯಿಂಟ್ ಇರುತ್ತೆ. ಆ ಟ್ರಿಗರಿಂಗ್ ಪಾಯಿಂಟ್ ಏನು? ಇಮಿಡಿಯೇಟ್ ರೀಸನ್. ಸೊ ಇಮಿಡಿಯೇಟ್ ಕಾಸ್. ಸೊ ಈ ತರ 2 ಪಾಯಿಂಟ್ ನ ಕೆಳಗಡೆ ನೀವು ಕಾಸಸ್ ನ ನೋಟ್ ಮಾಡ್ಕೊಳ್ತೀರಾ. ಅಂಡ್ ಸೆಕೆಂಡ್ ಈಸ್ ಸಿಗ್ನಿಫಿಕೆನ್ಸ್ ಆಫ್ ದ ವಾರ್. ಬ್ಯಾಟಲ್ ಆಫ್ ಪ್ಲಾಸಿ ನೋಡ್ತೀವಿ, ಬ್ಯಾಟಲ್ ಆಫ್ ಬಕ್ಸಾರ್ ನೋಡ್ತೀವಿ ಅಲ್ವಾ. ಬ್ಯಾಟಲ್ ಆಫ್ ಬಕ್ಸರ್ ಆದ್ಮೇಲೆ ಡ್ಯುಯಲ್ ಗವರ್ಮೆಂಟ್ ಬರುತ್ತೆ. ಸೊ ಈ ಡ್ಯುಯಲ್ ಗವರ್ಮೆಂಟ್ ಬಗ್ಗೆನೂ ಕೂಡ ನೀವು ಆಂಗ್ಲೋ ಬೆಂಗಾಲ್ ವಾರ್ಸ್ ಅಲ್ಲಿ ಫಸ್ಟ್ ಪ್ಲಾಸಿ ಬರ್ಕೊಳ್ತೀರಾ, ಸೆಕೆಂಡ್ ಬಕ್ಸಾರ್ ಬರ್ಕೊಳ್ತೀರಾ. ಬಕ್ಸಾರ್ ನ ಸಿಗ್ನಿಫಿಕೆನ್ಸ್ ನಲ್ಲಿ ಡ್ಯುಯಲ್ ಗವರ್ಮೆಂಟ್ ನ ಬಗ್ಗೆ ನೀವು ನೋಟ್ ಮಾಡ್ಕೊಳ್ತೀರಾ. ಅಂಡ್ ಥರ್ಡ್ ಈಸ್ ಇಂಪಾರ್ಟೆಂಟ್ ಡೇಟ್ಸ್ ವಿತ್ ರೆಸ್ಪೆಕ್ಟ್ ಟು ಬ್ಯಾಟಲ್ಸ್ ಅಂಡ್ ಟ್ರೀಟೀಸ್. ಇಂಪಾರ್ಟೆಂಟ್ ಬ್ಯಾಟಲ್ಸ್ ಅಂಡ್ ಟ್ರೀಟಿ ಏನಕ್ಕೆ ಅಂತ ಹೇಳಿದ್ರೆ, ಈ ಆಂಗ್ಲೋ ಸೀರೀಸ್ ವಾರ್ ಏನ್ ನೋಡ್ತೀವಿ ನಾವು, ಈ ಆಂಗ್ಲೋ ಸೀರೀಸ್ ವಾರ್ ನಲ್ಲಿ ಸುಮಾರು ಸರಿ KPSC ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ ಕೇಳಿದೆ. ಈ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ ನಲ್ಲಿ ಡೇಟ್ ನ ನೋಡಿದ್ರೆ, ಈ ಮ್ಯಾಚ್ ದ ಫಾಲೋವಿಂಗ್ ಅಂತ ಬಂದಾಗ ಬ್ಯಾಟಲ್ ಹೆಸರು ಕೊಟ್ಬಿಟ್ಟು ಯಾವ ಟೈಮ್ ಅಲ್ಲಿ ನಡೀತು, ಅಥವಾ 4-5 ಬ್ಯಾಟಲ್ ನ ನೇಮ್ ಮಾಡಿ, they'll give you 4 to 5 names of the battles and they'll ask you to arrange them chronologically. ಸೊ ಹಾಗಾಗಿ ಬ್ಯಾಟಲ್ಸ್ ಡೇಟ್ಸ್ ನಲ್ಲಿ ಬ್ಯಾಟಲ್ ಮತ್ತೆ ಟ್ರೀಟಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ 3 ಪಾಯಿಂಟ್ ನ ಕೆಳಗಡೆಗೆ ಆಂಗ್ಲೋ ಬೆಂಗಾಲ್ ಸೀರೀಸ್ ನೀವು ಕವರ್ ಮಾಡ್ಕೊಂಡ್ರೆ ಬ್ರಿಟಿಷ್ ಕಾಂಕ್ವೆಸ್ಟ್ ಆಫ್ ಇಂಡಿಯಾ ಕವರ್ ಆಗುತ್ತೆ. ಒಂದು ಪೇಜ್ ನಲ್ಲಿ A4 ಶೀಟ್ ನ ಒಂದು ಸೈಡ್ ನಲ್ಲಿ ಇಡೀ ಬ್ರಿಟಿಷ್ ಕಾಂಕ್ವೆಸ್ಟ್ ನ ನಾವು ಕವರ್ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಇಫ್ ಯು ಫಾಲೋ ದ ಇನ್ಸ್ಟ್ರಕ್ಷನ್ಸ್. ನೆಕ್ಸ್ಟ್ ನೋಡ್ತೀವಿ ನಾವು ಬ್ರಿಟಿಷ್ ಕನ್ಸಾಲಿಡೇಷನ್. ಬ್ರಿಟಿಷ್ ಕಾಂಕ್ವೆಸ್ಟ್ ಆದ್ಮೇಲೆ ಆಬ್ವಿಯಸ್ಲಿ ಬ್ರಿಟಿಷ್ ಕನ್ಸಾಲಿಡೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನೇನು ಓದ್ಬೇಕಪ್ಪ ನೀವು ಅಂತ ಹೇಳಿದ್ರೆ, 2 ಗವರ್ನರ್ ಜನರಲ್ಸ್, ವಾಟ್ ಯು ಹ್ಯಾವ್ ಟು ಸ್ಟಡಿ ಈಸ್ ಗವರ್ನರ್ ಜನರಲ್ಸ್ ಅಂಡ್ ದೇರ್ ಪಾಲಿಸೀಸ್. ಸೊ ಇಲ್ಲಿ ಎಲ್ಲಾ ಗವರ್ನರ್ ಜನರಲ್ಸ್ ನೋಡ್ಕೋಬೇಕಾ? ಇಲ್ಲ. ಯು ಹ್ಯಾವ್ ಟು ಓನ್ಲಿ ಮೇಕ್ ನೋಟ್ ಆಫ್ very few governor generals who had made very significant impact on the administration or either British conquest of India or reforming British administration in India. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗೋದು ನಮಗೆ ಯಾರ್ಯಾರು ಅಂತ ಹೇಳಿದ್ರೆ, ವಾರನ್ ಹೇಸ್ಟಿಂಗ್ಸ್ ನೋಟ್ ಮಾಡ್ಕೊಳ್ತಾ ಹೋಗಿ. ಫಸ್ಟ್ ವಾರನ್ ಹೇಸ್ಟಿಂಗ್ಸ್, ದೆನ್ ಕಾರ್ನ್ವಾಲಿಸ್, ದೆನ್ ವೆಲ್ಲೆಸ್ಲಿ, ದೆನ್ ವಿಲಿಯಂ ಬೆಂಟಿಂಕ್, ದೆನ್ ಡಾಲ್ಹೌಸಿ, ಕ್ಯಾನಿಂಗ್, ಲಿಟ್ಟನ್, ರಿಪ್ಪನ್, ಕರ್ಜನ್ ಅಂಡ್ ಮೌಂಟ್ ಬ್ಯಾಟನ್. ಇಷ್ಟು 9 ಗವರ್ನರ್ ಜನರಲ್ಸ್ ಹೇಳಿ ನೋಡ್ಕೊಂಡಿದ್ರ ನೀವು. ಆ 9 ಜನ ಗವರ್ನರ್ ಜನರಲ್ಸ್, ಅವರ ಟೈಮ್ ಪೀರಿಯಡ್ ಅಂಡ್ ದೇರ್ ಇಂಪಾರ್ಟೆಂಟ್ ಪಾಲಿಸೀಸ್. ಡಾಲ್ಹೌಸಿ ಅಂತ ಬಂದಾಗ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅಲ್ವಾ, ಈ ತರದ್ದು ಪಾಲಿಸೀಸ್ ನಾವು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ವಿಲಿಯಂ ಬೆಂಟಿಂಕ್ ನ ಟೈಮ್ ಪೀರಿಯಡ್ ನಲ್ಲಿ ಸತಿ ಅಬಾಲಿಷನ್ ಆಗುತ್ತೆ ಎಟ್ಸೆಟ್ರಾ. ಸೊ ರಿಫಾರ್ಮ್ ಸ್ಟಾರ್ಟ್ ಆಗೋದನ್ನ ನೋಡ್ತೀವಿ ನಾವು. ಅದೇ ತರ ರಿಪ್ಪನ್ನ ಟೈಮ್ ಪೀರಿಯಡ್ ನಲ್ಲಿ ಇಲ್ಬರ್ಟ್ ವಿಲ್ ಕಾಂಟ್ರವರ್ಸಿ ಆಗುತ್ತೆ.
ಸೊ ಈ ಥರದ್ರಲ್ಲಿ ನೀವು ಒಂದು A4 ಶೀಟ್ ತಗೊಳ್ಳಿ, ಡಿವೈಡ್ ಮಾಡ್ಕೊಳ್ಳಿ ಗವರ್ನರ್ ಜನರಲ್ ಟೈಮ್ ಪೀರಿಯಡ್ ಜೊತೆಗೆ ಗವರ್ನರ್ ಜನರಲ್ ಟೈಮ್ ಪೀರಿಯಡ್ ಆಗಿರುವಂತಹ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಆರ್ ದ ಕೀ ಪಾಲಿಸೀಸ್ ಅಂಡರ್ಟೇಕನ್ ಬೈ ದೋಸ್ ಗವರ್ನರ್ ಜನರಲ್ಸ್. ಇಷ್ಟು ನೋಟ್ ಮಾಡ್ಕೊಂಡ್ರೆ ಬ್ರಿಟಿಷ್ ಕನ್ಸಾಲಿಡೇಷನ್ ನಿಮಗೆ ಕಂಪ್ಲೀಟ್ ಆಗುತ್ತೆ. ನಾಟ್ ಆಫ್ ಎವ್ರಿ ಗವರ್ನರ್ ಜನರಲ್, ನಾನು ಏನ್ ಲಿಸ್ಟ್ ಹೇಳಿದೆ ನಿಮಗೆ 9 ಗವರ್ನರ್ ಜನರಲ್ದು, ಅಷ್ಟು ನೋಡ್ಕೊಂಡ್ರೆ ನೀವು ಸಾಕು. ಸೊ ಫೋರ್ತ್ ಥೀಮ್ ಏನಿದೆ ದಟ್ ಈಸ್ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್. ಇದರಲ್ಲೂ ಕೂಡ ಸೋ ಮೆನಿ ಕ್ವೆಶನ್ಸ್ ಹ್ಯಾವ್ ಬಿನ್ ಆಸ್ಕ್ಡ್ ಫ್ರಮ್ ವೆರಿ ಫ್ಯೂ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್. ಯಾವ್ದ್ಯಾವುದು? ಬ್ರಹ್ಮ ಸಮಾಜ್ ನೋಟ್ ಮಾಡ್ಕೊಳ್ಳಿ, ಬ್ರಹ್ಮ ಸಮಾಜ್, ಆರ್ಯ ಸಮಾಜ್, ಪ್ರಾರ್ಥನಾ ಸಮಾಜ್, ರಾಮಕೃಷ್ಣ ಮಿಷನ್, ಥಿಯೋಸಾಫಿಕಲ್ ಸೊಸೈಟಿ, ಅಲಿಘರ್ ಮೂವ್ಮೆಂಟ್, ಸತ್ಯಶೋಧಕ್ ಸಮಾಜ್ ಅಂಡ್ ಯಂಗ್ ಬೆಂಗಾಲ್ ಮೂವ್ಮೆಂಟ್. ಕೀಪ್ ಇನ್ ಮೈಂಡ್, ನೀವೇನು ನೋಟ್ ಮಾಡ್ಕೊಳ್ತೀರ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ನಲ್ಲಿ ಈ ಒಂದು 1 2 3 ಈ ಒಂದು 8 ರಿಫಾರ್ಮ್ ಮೂವ್ಮೆಂಟ್ಸ್ ಏನು ಹೇಳಿದೆ ನಾನು, ಈ ಒಂದು 8 ರಿಫಾರ್ಮ್ ಮೂವ್ಮೆಂಟ್ಸ್ ನ ಮೇಲ್ಗಡೆಗೆ ಸ್ವಲ್ಪ ಶಾರ್ಟ್ ನೋಟ್ ನ ಮಾಡ್ಕೊಳ್ಳಿ. ಬಾಕಿದ್ ಹೇಗೆ ಮಾಡ್ಕೊಳ್ಳೋದು, ಬಾಕಿ ನೋಟ್ಸ್ ಯಾವ ತರ ಮಾಡ್ಕೊಳ್ತೀರಾ ನೀವು ಅಂತ ಹೇಳಿದ್ರೆ ಟ್ಯಾಬುಲರ್ ಫಾರ್ಮ್ ನಲ್ಲಿ. ಲೆಟ್ ಅಸ್ ಗೋ ಬ್ಯಾಕ್ ಟು ದ ಟೇಬಲ್ ಫಾರ್ಮ್. ಟೇಬಲ್ ನ ಫಸ್ಟ್ ಕಾಲಮ್ ನಲ್ಲಿ ಯು ವಿಲ್ ಬಿ ರೈಟಿಂಗ್ ಇಯರ್, ಸೆಕೆಂಡ್ ಫೌಂಡರ್ ಯಾರು, ಫೌಂಡರ್ ಜೊತೆಗೆ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್, ಅಸೋಸಿಯೇಟೆಡ್ ವಿತ್ ದಟ್ ಮೂವ್ಮೆಂಟ್. ಥರ್ಡ್ ಕಾಲಮ್ ನಲ್ಲಿ ಪ್ಲೇಸಸ್, ಯಾವ ಪ್ಲೇಸ್ ನಲ್ಲಿ ಇತ್ತು. ಎಕ್ಸಾಂಪಲ್ ಸತ್ಯಶೋಧಕ್ ಸಮಾಜ ಏನ್ ನೋಡ್ತೀವಿ, ದಟ್ ವಾಸ್ ಇನ್ ಮಹಾರಾಷ್ಟ್ರ, ಪುಣೆಯಲ್ಲಿ ಸತ್ಯಶೋಧಕ್ ಸಮಾಜ ಇತ್ತು. ಬ್ರಹ್ಮ ಸಮಾಜ ಏನ್ ನೋಡ್ತೀವಿ ನಾವು, ಬ್ರಹ್ಮೋ ವಾಸ್ ದ ಮೇಜರ್ ಸೆಂಟರ್ ಆಫ್ ಬ್ರಹ್ಮೋಸ್ ಆಕ್ಟಿವಿಟಿ ವಾಸ್ ಕಲ್ಕತ್ತಾ ಅಂಡ್ ಬೆಂಗಾಲ್. ಸೊ ರೀಜನ್ ಆರ್ ಪ್ಲೇಸ್ ಬಗ್ಗೆನೂ ಕೂಡ ನೀವು ನೋಟ್ ಮಾಡ್ಕೊಳ್ತೀರಾ. ವಾಟ್ ಆರ್ ದ ಕೀ ಐಡಿಯಾಸ್ ಆಫ್ ದಟ್ ರಿಫಾರ್ಮ್ ಮೂವ್ಮೆಂಟ್. ಕೀ ಐಡಿಯಾಸ್ ನ ಜೊತೆಗೆ ಫಿಫ್ತ್ ಕಾಲಮ್ ನಲ್ಲಿ ಏನ್ ಬರ್ಕೊಳ್ತೀರಾ ನೀವು, ವರ್ಕ್ಸ್ ಆರ್ ಪಬ್ಲಿಕೇಶನ್ಸ್ ಆರ್ ಬುಕ್ಸ್. ಲಿಟ್ರೇಚರ್ ನಲ್ಲಿ ಅವ್ರು ಮಾಡಿರುವಂತಹ ಕೆಲಸ ಏನಿದೆ ಅದನ್ನ ನೀವು ಫಿಫ್ತ್ ಕಾಲಮ್ ನಲ್ಲಿ ನೋಟ್ ಮಾಡ್ಕೊಳ್ತೀರಾ. ಜೊತೆಗೆ ಸಿಕ್ಸ್ತ್ ಕಾಲಮ್ ನಲ್ಲಿ ದಿಸ್ ಇಸ್ ಅಪ್ ಟು ಯು. ಸುಮಾರು ಮಾಕ್ ಟೆಸ್ಟ್ ಗಳನ್ನ ಕೊಡ್ತೀರಾ ನೀವು, ಅಸ್ತ್ರ ಸೀರೀಸ್ ನಲ್ಲಿ ಆಗಿರ್ಬೋದು, ಆಚೆ ಕಡೆ ಮಾರ್ಕೆಟ್ ನಲ್ಲಿ ಸಿಗುವಂತ ಟೆಸ್ಟ್ ಸೀರೀಸ್ ಆಗಿರ್ಬೋದು. ಈ ಎಲ್ಲ ಟೆಸ್ಟ್ ಸೀರೀಸ್ ಕೊಟ್ಟಾಗ ಪದೇ ನೀವು ಎಲ್ಲಿ ತಪ್ಪು ಮಾಡ್ತಿರ್ತೀರಾ ಈ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಅಲ್ಲಿ, ಈದರ್ ಇನ್ ಪಬ್ಲಿಕೇಶನ್ಸ್, ಈದರ್ ಇನ್ ಮ್ಯಾಚ್ ದ ಫಾಲೋಯಿಂಗ್, ಈದರ್ ಇನ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್, ಏನ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅದನ್ನ ನೀವು ಸಿಕ್ಸ್ತ್ ಕಾಲಮ್ ನಲ್ಲಿ ಬರ್ಕೊಳ್ತೀರಾ. ದ ಮೇಜರ್ ಅಡ್ವಾಂಟೇಜ್ ಆಫ್ ದಿಸ್ ಟೇಬಲ್ ಅಂತ ಹೇಳಿದ್ರೆ, ಒಂದು, ಯು ವಿಲ್ ಬಿ ಕವರಿಂಗ್ ಆಲ್ಮೋಸ್ಟ್ ಆಲ್ ಆಫ್ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್. ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ನಲ್ಲಿ ಪ್ರಿಲಿಮ್ಸ್ಗೆ ಬೇಕಾಗಿರುವಂತಹ ಎಲ್ಲ ಟಾಪಿಕ್ನ ಕೂಡ ಕವರ್ ಮಾಡ್ತೀರಾ. ಅದ್ರ ಜೊತೆಯಲ್ಲಿ ಇಟ್ ವುಡ್ ಬಿ ಈಸಿಯರ್ ಫಾರ್ ಯು ಟು ರಿಮೆಂಬರ್ ಬಿಕಾಸ್ ಯು ವಿಲ್ ಬಿ ಮೇಕಿಂಗ್ ನೋಟ್ಸ್ ಕ್ರೊನಾಲಜಿಕಲಿ ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಯಾವ ಇಯರ್ ಆದ್ಮೇಲೆ ಯಾರು ಬಂದ್ರು ಅಂತ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಆ ಕ್ಲಾರಿಟಿ ಸಿಕ್ಕಿದಾಗ ಇಟ್ ವುಡ್ ಬಿ ವೆರಿ ಈಸಿಯರ್ ಟು ಮೆಮೊರೈಸ್ ದೀಸ್ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್. ಸೊ ಇಷ್ಟು ಮಾಡ್ಕೊಂಡ್ರೆ ಮುಗೀತು. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಏನ್ ನಡೀತು ಅವ್ರ ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಏನ್ ನಡೀತು ಅದು ಒಂದು ಪೇಜ್ ನಲ್ಲಿ ನೀವು ತುಂಬಾ ಈಸಿಯಾಗಿ ಕವರ್ ಮಾಡ್ಕೋಬಹುದು. ದೆನ್ ಇಂಡಿಯನ್ ಎಕನಾಮಿ ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಆರ್ ರೆವೆನ್ಯೂ ಸಿಸ್ಟಮ್ ಅಂಡ್ ಕಲೋನಿಯಲ್ ಎಕಾನಮಿ. ಇದ್ರ ಮೇಲೆ ಯಾವ ತರ ನೀವು ನೋಟ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ಒಂದು 4-5 ಸಬ್ ಥೀಮ್ಸ್ ರೆಕಗ್ನೈಸ್ ಮಾಡಿದ್ದೀನಿ ನಾನು. ವಾಟ್ ಆರ್ ದೋಸ್ ಸಬ್ ಥೀಮ್ಸ್ ಅಂತ ಹೇಳಿದ್ರೆ, ಪರ್ಮನೆಂಟ್ ಸೆಟಲ್ಮೆಂಟ್, ಸೆಕೆಂಡ್ ಈಸ್ ರೈತವಾರಿ, ಥರ್ಡ್ ಸಬ್ ಥೀಮ್ ಈಸ್ ಮಹಲ್ವಾರಿ, ಲ್ಯಾಂಡ್ ರೆವೆನ್ಯೂ ಬೇಸಿಸ್ ನ ಮೇಲ್ಗಡೆಗೆ ಒಂದು ನೋಟ್ ನ ನೀವು ಮಾಡ್ಕೊಳ್ತೀರಾ. ಇದರಲ್ಲಿ ಯಾವ ತರ ನೋಟ್ಸ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಹೂ ಇಂಟ್ರೊಡ್ಯೂಸ್ಡ್ ಇಷ್ಟೇ ಮಾಡ್ಕೋಬೇಕಾಗಿರೋದು ನೋಟ್ಸ್ ನೀವು. ಸೆಕೆಂಡ್ ಏರಿಯಾಸ್, ಇನ್ನೊಂದರಲ್ಲಿ ಪ್ರೋಸ್ ಅಂಡ್ ಕಾನ್ಸ್. ಯಾಕಂದ್ರೆ KPSC ಏನ್ ಪ್ರಿಲಿಮ್ಸ್ ನಲ್ಲಿ ಕ್ವಶನ್ ಕೇಳುತ್ತೆ
KPSC ಕೇಳುವಂತ ಕ್ವಶನ್ ಈ 3 ಪಾಯಿಂಟ್ ನ ಬಿಟ್ಟು ಆಚೆ ಕಡೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ದೆನ್ ಸೆಕೆಂಡ್ ಈಸ್ ಡಿಇಂಡಸ್ಟ್ರಿಯಲೈಸೇಷನ್. ಡಿಇಂಡಸ್ಟ್ರಿಯಲೈಸೇಷನ್, ಹೌ ಅಂಡ್ ಕಾನ್ಸಿಕ್ವೆನ್ಸಸ್, ಎರಡು ಟಾಪಿಕ್ ನ ಕೆಳಗಡೆಗೆ. ದೆನ್ ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್. ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್. ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂತ ಬಂದಾಗ ಇದರಲ್ಲಿ 2-3 ಟಾಪಿಕ್ ನ ನೋಡ್ಕೊಳ್ಳಿ. ಒಂದು, ಮೇಕ್ ನೋಟ್ ಆನ್ ಇರಿಗೇಷನ್. ನೀರಾವರಿ ಮೇಲ್ಗಡೆ ನೋಟ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಆರ್ ದ ಚಾನಲ್ಸ್ ಬಿಲ್ಟ್ ಬೈ ಬ್ರಿಟಿಷರ್ಸ್ or what are the steps undertaken by colonial government with respect to irrigation. ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ನಲ್ಲಿ ಪ್ಲಾಂಟೇಶನ್ ನೋಡ್ತೀವಿ. ಯಾಕಂದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅಲ್ಲಿ ಈ ಪ್ಲಾಂಟೇಶನ್ಸ್ ಮೇಲ್ಗಡೆಗೆ ಒಂದು ಕ್ವಶನ್ ಕೇಳಿದ್ದಾರೆ. ಜೊತೆಗೆ ಫೆಮೈನ್ ಕೋಡ್ಸ್. ಈ 3 ಟಾಪಿಕ್ ನ ಕೆಳಗಡೆ ಮಾಡ್ಕೊಂಡ್ರೆ ಅಗ್ರಿಕಲ್ಚರ್ ಟಾಪಿಕ್ ನಿಮ್ದು ಕವರ್ ಆಗುತ್ತೆ. ದೆನ್ ಫೋರ್ತ್ ಸಬ್ ಥೀಮ್ ಈಸ್ ರೈಲ್ವೇಸ್. ರೈಲ್ವೇಸ್ ನಲ್ಲಿ ಎರಡೇ ಪಾಯಿಂಟ್ ನ ಕೆಳಗಡೆ ನೀವು ನೋಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಡೇಟಾ और ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಫಸ್ಟ್ ಟ್ರೈನ್ ಎಲ್ಲಿ ಶುರು ಆಯ್ತು, ಕರ್ನಾಟಕದಲ್ಲಿ ಫಸ್ಟ್ ಟ್ರೈನ್ ಎಲ್ಲಿ ಶುರು ಆಯ್ತು, ಎಟ್ಸೆಟ್ರಾ, ಇದನ್ನ ನೋಡ್ಕೊಳ್ಳಿ ನೀವು. ಸೆಕೆಂಡ್ ಈಸ್ ಪ್ರೋಸ್ ಅಂಡ್ ಕಾನ್ಸ್. ಪಾಸಿಟಿವ್ ಎಫೆಕ್ಟ್ ಏನಾಯ್ತು ವಿತ್ ದ ಇಂಟ್ರೊಡಕ್ಷನ್ ಆಫ್ ರೈಲ್ವೆ, ಅಂಡ್ ವಾಟ್ ಆರ್ ದ ನೆಗೆಟಿವ್ ಎಫೆಕ್ಟ್ಸ್ ಆನ್ ಇಂಡಿಯನ್ ಸೊಸೈಟಿ, ಆನ್ ಇಂಡಿಯನ್ ಅಗ್ರಿಕಲ್ಚರ್ ಅಂಡ್ ಆನ್ ಇಂಡಿಯನ್ ಇಂಡಸ್ಟ್ರಿ ಬಿಕಾಸ್ ಆಫ್ ಇಂಟ್ರೊಡಕ್ಷನ್ ಆಫ್ ರೈಲ್ವೇಸ್. ಅದನ್ನು ಕೂಡ ನೀವು ಇಲ್ಲಿ ನೋಟ್ ಮಾಡ್ಕೊಳ್ತೀರಾ. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಇನ್ನೊಂದು ಟಾಪಿಕ್, ಇದು ನೋಟ್ ಮಾಡ್ಕೊಂಡ್ರ? ಪ್ಲೀಸ್ ನೋಟ್ ದಿಸ್ ಡೌನ್. ಆಗಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡು ನೋಟ್ ಮಾಡ್ಕೊಳ್ಳಿ. ಸೊ ಫಿಫ್ತ್ ಪಾಯಿಂಟ್, ಫಿಫ್ತ್ ಸಬ್ ಥೀಮ್ ಏನು ಅಂತ ಹೇಳಿದ್ರೆ ಡ್ರೈನ್ ಆಫ್ ವೆಲ್ತ್. ಡ್ರೈನ್ ಆಫ್ ವೆಲ್ತ್ ನಲ್ಲಿ ಥಿಯರೀಸ್ ಆರ್ ಬುಕ್ಸ್ ಅಂಡ್ ಪರ್ಸನಾಲಿಟೀಸ್. ಯಾರು ಹೇಳಿದ್ದು? ದಾದಾಬಾಯಿ ನವರೋಜಿ ಡ್ರೈನ್ ಆಫ್ ವೆಲ್ತ್ ಅಂತ ಹೇಳ್ತಾರೆ. ಸೊ ಆ ಥರದ ನೋಟ್ನ ಒಂದ್ ಕಡೆಗೆ ಮಾಡ್ಕೊಳ್ಳಿ. ಇನ್ನೊಂದು, ಡ್ರೈನ್ ಆಫ್ ವೆಲ್ತ್ ಅಂತ ಬಂದಾಗ ಥಿಯರೀಸ್ ಅವ್ರ ಬುಕ್ಸ್ ಏನ್ ಬರೆದಿದ್ದಾರೆ ಅದು ಒಂದ್ ಕಡೆಗಾದ್ರೆ, ಡ್ರೈನ್ ಆಫ್ ವೆಲ್ತ್ ಆಗಿದ್ದು ಹೇಗೆ, ಹೌ ಡಿಡ್ ಡ್ರೈನ್ ಆಫ್ ವೆಲ್ತ್ ಹ್ಯಾಪನ್ಡ್ ಇನ್ ಇಂಡಿಯಾ ಆರ್ ಕಲೋನಿಯಲ್ ಇಂಡಿಯಾ ಅನ್ನೋದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಸೊ 5 ಟಾಪಿಕ್ ನ ಕೆಳಗಡೆ ನೋಟ್ ಮಾಡ್ಕೊಂಡ್ರೆ ನಿಮ್ಮ ರೆವೆನ್ಯೂ ಸಿಸ್ಟಮ್ ಮತ್ತೆ ಕಲೋನಿಯಲ್ ಎಕಾನಮಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥೀಮ್ ಈಸ್ ಬ್ರಿಟಿಷ್ ಆಕ್ಟ್ ಸ್ಟಿಲ್ 1857. ಯಾವ್ದ್ಯಾವುದು? ರೆಗ್ಯುಲೇಟಿಂಗ್ ಆಕ್ಟ್ 1773, ಪಿಟ್ಸ್ ಇಂಡಿಯಾ ಆಕ್ಟ್ 84, ದೆನ್ ಚಾರ್ಟರ್ ಆಕ್ಟ್ 1793, 1813, 1833, 1853. ಇದರಲ್ಲಿ 93 ಆಕ್ಟ್ ಅಷ್ಟು ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಸೊ ಯು ಕ್ಯಾನ್ ಮೇಕ್ ನೋಟ್ ಆನ್ 73 ರೆಗ್ಯುಲೇಟಿಂಗ್ ಆಕ್ಟ್, ಪಿಟ್ಸ್ ಇಂಡಿಯಾ ಆಕ್ಟ್ ಅಂಡ್ ದೀಸ್ 3 ಚಾರ್ಟರ್ ಆಕ್ಟ್ಸ್. ಇದರಲ್ಲಿ ಯಾವ ತರ ನೋಟ್ ಮಾಡ್ಕೊಳ್ತೀರಾ ನೀವು? ಸೇಮ್ ವಿಲ್ ಗೋ ಬ್ಯಾಕ್ ಟು ದ ಯಾವ ತರ ನೋಟ್ ಮಾಡ್ಕೊಳ್ತೀರಾ? ಒಂದು, ಫಸ್ಟ್ ಕಾಲಮ್ ನಲ್ಲಿ ಆಕ್ಟ್ ಬರ್ಕೊಳ್ಳಿ, ಹೂ ವಾಸ್ ದ ಗವರ್ನರ್ ಜನರಲ್ ಬರ್ಕೊಳ್ಳಿ, ಅಂಡ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಆಕ್ಟ್. ಇಲ್ಲಿ ಯು ನೀಡ್ ನಾಟ್ ಮೇಕ್ ನೋಟ್ ಆಫ್ ಎವ್ರಿ ಫೀಚರ್ ಆಫ್ ದ ಆಕ್ಟ್. ನಿಮಗೆ ಯಾವ್ದು ನೆನಪಲ್ಲಿ ಉಳ್ಕೊಳ್ತಿಲ್ಲ, ಯಾವ್ದು ಬಹಳ ಇಂಪಾರ್ಟೆಂಟ್. ಈಗ 1773 ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಬಂದಾಗ ನಿಮಗೆ ಗೊತ್ತಿರುತ್ತೆ, ಒಂದಷ್ಟು ವಿಚಾರ ನಿಮಗೆ ಗೊತ್ತಿರುತ್ತೆ, ಒಂದಷ್ಟು ಟಾಪಿಕ್ ನಿಮಗೆ ನೆನಪಲ್ಲಿ ಇಟ್ಕೊಂಡಿರ್ತೀರ, ಒಂದಷ್ಟು ಫೀಚರ್ಸ್ ನೆನಪಲ್ಲಿ ಇಟ್ಕೊಂಡಿರ್ತೀರ. ಅಪಾರ್ಟ್ ಫ್ರಮ್ ದೋಸ್ ಫೀಚರ್ಸ್, ವಾಟ್ ಆರ್ ದ ಫೀಚರ್ಸ್ ವಿಚ್ ಆರ್ ನಾಟ್ ಏಬಲ್ ಟು ರಿಮೆಂಬರ್, ಅದನ್ನ ಮಾತ್ರ ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ನೆನ್ಪಿಟ್ಕೊಳ್ಳೋದು ಯಾವ್ದು ಮಿಸ್ ಆಗುವಂತ ಚಾನ್ಸ್ ಇರುತ್ತೆ, ಆ ಮಿಸ್ ಆಗುವಂತ ಫೀಚರ್ಸ್ ಏನಿರುತ್ತೆ ಅದನ್ನ ನೀವು ನೆನ್ಪಿಟ್ಕೊಳ್ಳೋದಕ್ಕೆ ಇಲ್ಲಿ ಬಹಳ ಈಸಿ ಆಗುತ್ತೆ. ಸೊ 6th ಥೀಮ್ ಏನಿದೆ? ಬ್ರಿಟಿಷ್ ಆಕ್ಟ್ ಸ್ಟಿಲ್ 1857. ದೆನ್ ರಿವೋಲ್ಟ್ ಆಫ್ 1857. ತುಂಬಾ ದೊಡ್ಡ ಟಾಪಿಕ್, ಆದ್ರೆ ತುಂಬಾ ಶಾರ್ಟ್ ಆಗಿ ಇದನ್ನ ಯಾವ ತರ ನೋಟ್ ಮಾಡ್ಕೊಳ್ಳೋದು ಅಂತ ನಾವು ನೋಡ್ಕೊಳ್ತೀವಿ. ಇದರಲ್ಲಿ ಫಸ್ಟ್ ಈಸ್ ಕಾಸಸ್. ವಾಟ್ ಆರ್ ದ ಕಾಸಸ್? ಕಾಸಸ್ ನ ಸಣ್ಣ ಟಾಪಿಕ್ ನ ಕೆಳಗಡೆಗೆ ನಾವು ಹುಡ್ಕೊಳ್ಳೋಣ. ಯು ಹ್ಯಾವ್ ಟು ಬ್ರೇಕ್ ದ ಕಾಸಸ್ ಇಂಟು ಸಬ್ ಕಾಸಸ್. ಪೊಲಿಟಿಕಲ್ ಕಾಸಸ್, ಅಡ್ಮಿನಿಸ್ಟ್ರೇಟಿವ್, ಎಕನಾಮಿಕಲ್ ಕಾಸಸ್, ಸೋಶಿಯೋ ರಿಲಿಜಿಯಸ್, ಇಮಿಡಿಯೇಟ್ ಕಾಸಸ್. ಈ 5
ಈ 5 ಸಬ್ ಥೀಮ್ ನ ಕೆಳಗಡೆಗೆ, ಸಬ್ ಟಾಪಿಕ್ಸ್ ನ ಕೆಳಗಡೆಗೆ ನೀವು ಕಾಸಸ್ ಏನು ಅಂತ ರೆಕಗ್ನೈಸ್ ಮಾಡ್ಕೊಳ್ತೀರಾ. ಪೊಲಿಟಿಕಲ್ ಅಲ್ಲಿ 2-3 ಇಷ್ಟೇ. ಇದೇ ಫಾರ್ಮ್ಯಾಟ್ ನಲ್ಲಿ ನೋಟ್ ಮಾಡ್ಕೊಂಡು ನಡೆಯುತ್ತೆ. ನೀವು ಕಾಸಸ್ ಅಂತ ಬರ್ಕೊಳ್ಳಿ, ಪೊಲಿಟಿಕಲ್, ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಮತ್ತೆ 2 ಮಾಡ್ಕೊಳ್ಳಿ, ಇಲ್ಲೇ 1-2 ಈ ತರ ನೋಟ್ ಮಾಡ್ಕೊಂಡ್ರು ಸಾಕು ನೀವು. Second important sub-theme of revolt was chronologically. Second was chronological events. ಇಲ್ಲಿ ಟೇಬಲ್ ನಲ್ಲಿ ಮಾಡ್ಕೊಳ್ಳಿ. ಒಂದು ಡೇಟ್, ಸೆಕೆಂಡ್ ಈವೆಂಟ್ ಏನಾಯ್ತು ಅಂತ ಹೇಳಿ ಇಷ್ಟು ಮಾಡ್ಕೊಂಡ್ರೆ ಕ್ರೊನಾಲಜಿಕಲ್ ಈವೆಂಟ್ ಇಲ್ಲಿ ನಿಮಗೆ ಕವರ್ ಆಗುತ್ತೆ. ದೆನ್ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಸುಮಾರು ಸರಿ ಕೇಳಿದ್ದಾರೆ. ಇಂಪಾರ್ಟೆಂಟ್ ರಿವೋಲ್ಟ್ ಸೆಂಟರ್ಸ್ ಅಂಡ್ ಇಂಪಾರ್ಟೆಂಟ್ ಲೀಡರ್ಸ್, ಇದು ನೋಟ್ ಮಾಡ್ಕೊಳ್ತೀರಾ ನೀವು. ಅನಾಲಿಸಿಸ್ ಏನಿದೆ, ಅನಾಲಿಸಿಸ್ ವೈ ವಿ ಲಾಸ್ಟ್, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ನಲ್ಲಿ 1857 ರಿವೋಲ್ಟ್ ನ ಮೇಲ್ಗಡೆಗೆ ಅನಾಲಿಟಿಕಲ್ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ದೇ ಕ್ಯಾನ್ ಆಲ್ಸೋ ಆಸ್ಕ್ ಅ ನ್ಯೂ ಕೈಂಡ್ ಆಫ್ ಕ್ವಶನ್. ಅಸರ್ಷನ್ ರೀಸನ್ ಕ್ವಶನ್ಸ್ ಏನ್ ನೋಡ್ತೀವಿ ನಾವು MCQs ನಲ್ಲಿ, ಸೊ ಈ ಅಸರ್ಷನ್ ರೀಸನ್ ಕ್ವಶನ್ ಅನ್ನು ಕೂಡ ಈ ಒಂದು ರಿವೋಲ್ಟ್ ಆಫ್ 1857 ನ ಕೆಳಗಡೆಗೆ ಕೇಳಬಹುದು. ಸೊ ಹಾಗಾಗಿ ಅನಾಲಿಟಿಕಲ್ ಕ್ವಶನ್ಸ್ ಬರೋ ಕಾರಣಕ್ಕೆ ವೈ ವಿ ಲಾಸ್ಟ್, ವಾಟ್ ಆರ್ ದ ರೀಸನ್ಸ್ that Indians lost the war of independence and why Britishers won. ಈ ಕಂಪೇರಿಟಿವ್ ಸ್ಟಡಿ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಒಪಿನಿಯನ್, ಯಾರು ಯಾವ ಒಪಿನಿಯನ್ ನ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ನಲ್ಲಿ ಕೇಳ್ತಾರೆ. ದೆನ್ ಫೈನಲ್ ಈಸ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858. ಇಷ್ಟನ್ನು ನೋಟ್ ಮಾಡ್ಕೊಂಡ್ರೆ ನಿಮ್ಮ ರಿವೋಲ್ಟ್ ಆಫ್ 1857 ನೋಟ್ಸ್ ಒಂದು A4 ಶೀಟ್ ನಲ್ಲಿ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ದೆನ್ ಪೋಸ್ಟ್ 1857 ರಿವೋಲ್ಟ್ ಆದ್ಮೇಲೆ ನೆಕ್ಸ್ಟ್ ನೋಡೋದು ನಾವು ನೆಕ್ಸ್ಟ್ ಸಬ್ ಥೀಮ್ ಏನಿದೆ, ದಟ್ ಈಸ್ ದ ಬಿಗಿನಿಂಗ್ ಆಫ್ ನ್ಯಾಷನಲ್ ಮೂವ್ಮೆಂಟ್. ಬಿಗಿನಿಂಗ್ ಆಫ್ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ 4 ಸಬ್ ಥೀಮ್ಸ್ ಆಗಿ ನಾನು ಮುರ್ಕೊಂಡಿದ್ದೀನಿ. ಅದನ್ನ ಯಾವ್ದ್ಯಾವುದು, ಅರ್ಲಿ ಅಸೋಸಿಯೇಷನ್ ಟೇಬಲ್ ಫಾರ್ಮ್ ನಲ್ಲಿ ನೋಟ್ ಮಾಡ್ಕೊಳ್ತೀರಾ. ಅರ್ಲಿ ಅಸೋಸಿಯೇಷನ್, ಟು ವಿಚ್ ರೀಜನ್ ಇಟ್ ಬಿಲಾಂಗ್ಡ್, ಇಂಪಾರ್ಟೆಂಟ್ ಪರ್ಸನಾಲಿಟೀಸ್. ಸೊ ಈ ಒಂದು ಟೇಬಲ್ ನ ಫಾರ್ಮ್ಯಾಟ್ ಅಲ್ಲಿ ಮಾಡ್ಕೊಳ್ಳಿ. ಯಾವ್ದದು ಜಮೀನ್ದಾರಿ ಅಸೋಸಿಯೇಷನ್ ಆಗಿರ್ಬೋದು, ಮದ್ರಾಸ್ ಮಹಾಜನ್ ಆಗಿರ್ಬೋದು, ಈ ತರದ್ದು ಸುಮಾರು ಅಸೋಸಿಯೇಷನ್ಸ್ ಏನ್ ನೋಡ್ತೀವಿ. ಬಿಫೋರ್ ದ ಅರೈವಲ್ ಆಫ್ ಕಾಂಗ್ರೆಸ್ ದೇ ವೇರ್ ಸೋ ಮೆನಿ ಲೋಕಲೈಸ್ಡ್ ಆರ್ ರೀಜನಲ್ ಅಸೋಸಿಯೇಷನ್ಸ್ ಆಫ್ ಇಂಡಿಯನ್ಸ್. ಅದ್ರ ಬಗ್ಗೆ ನೀವು ನೋಟ್ ಮಾಡ್ಕೊಳ್ಳಿ, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ದೆನ್ ಸೆಕೆಂಡ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ 4-5 ಫ್ಯಾಕ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಸೆಷನ್ ನಲ್ಲಿ ಯಾರಿದ್ರು, ಪ್ಲೇಸ್ ಯಾವುದು, ಯಾವ ವರ್ಷದಲ್ಲಿ ಆಯ್ತು, ದೆನ್ ಹೂ ವೇರ್ ದ ಪಾರ್ಟಿಸಿಪೆಂಟ್ಸ್ ಆಫ್ ದ ಫಸ್ಟ್ ನ್ಯಾಷನಲ್ ಸೆಷನ್. ಈ ಒಂದು ಫ್ಯಾಕ್ಟ್, ಈ ಒಂದು ಡೇಟಾ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದ ಫಸ್ಟ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ದೆನ್ ವಿ ಸಿ ಕಂಪ್ಯಾರಿಟಿವ್ ಸ್ಟಡಿ. 1884 ಅಲ್ಲಿ ಕಾಂಗ್ರೆಸ್ನ ಎಸ್ಟಾಬ್ಲಿಷ್ಮೆಂಟ್ ಏನಾಯ್ತು, ಪೋಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಾಂಗ್ರೆಸ್ ಅಂಡ್ ಅಂಟಿಲ್ ದ ಅರೈವಲ್ ಆಫ್ ಗಾಂಧಿ, ನೋ ಡೌಟ್ ಕಾಂಗ್ರೆಸ್ ವಾಸ್ ಅನ್ ಇಂಪಾರ್ಟೆಂಟ್ ಆರ್ಗನೈಸೇಷನ್, ಬಟ್ ಕಾಂಗ್ರೆಸ್ ವಾಸ್ ನಾಟ್ ದಿ ಆರ್ಗನೈಸೇಷನ್ ಆಫ್ ಇಂಡಿಯಾ. ಸೊ ಗಾಂಧೀಜಿಯವರು ಬರೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಏಕಮಾತ್ರ ಪಕ್ಷ ಆಗಿರ್ಲಿಲ್ಲ ಅಥವಾ ಏಕಮಾತ್ರ ಮೂವ್ಮೆಂಟ್ ಆಗಿರ್ಲಿಲ್ಲ. ಅದು ಒಂದು ಬಹುಮುಖ್ಯವಾಗಿರುವಂತಹ ಒಂದು ಮೂವ್ಮೆಂಟ್ ಆಗಿತ್ತು. ಸೊ ಈ ಒಂದು ಬಹುಮುಖ್ಯವಾಗಿರುವಂತ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್ ಏನಿದೆ, ಏನ್ ನೋಡ್ತೀವಿ ನಾವು ಕಾಂಗ್ರೆಸ್ ಇಂದು, ಇದರಲ್ಲಿ ಎಕ್ಸ್ಟ್ರೀಮಿಸ್ಟ್ ಫೇಸ್ ಕೂಡ ನೋಡ್ತೀವಿ, ಜೊತೆಗೆ ಮಾಡರೇಟ್ ಫೇಸ್ ನ ಕೂಡ ನೋಡ್ತೀವಿ. ನಾವು ಒಂದೊಂದಾಗೆ ನೋಡ್ಕೊಳ್ತಾ ಹೋದ್ರೆ ಟಾಪಿಕ್ ತುಂಬಾ ಬೋರಿಂಗ್ ಆಗುತ್ತೆ, ಟಾಪಿಕ್ ನಿಮ್ಗೆ ನೆನ್ಪಿಡ್ಕೊಳ್ಳೋದಕ್ಕೂ ಕೂಡ ಸುಲಭ ಆಗೋದಿಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಕಂಪ್ಯಾರಿಟಿವ್ಲಿ ಅನಲೈಸ್ ಎಕ್ಸ್ಟ್ರೀಮಿಸ್ಟ್ ಅಂಡ್ ಮಾಡರೇಟ್ಸ್. ಸೊ ಇಂಡಿಯನ್ ನ್ಯಾಷನಲ್ ಸೆಷನ್ ನ ಮಾಡರೇಟ್ಸ್ ಆಗಿರ್ಬೋದು, ಎಕ್ಸ್ಟ್ರೀಮಿಸ್ಟ್ ಆಗಿರ್ಬೋದು, ವಾಟ್ ವೇರ್ ದೇರ್ ಮೆಥಡ್ಸ್ ಯಾವ ತರ ಇರ್ತಾ ಇತ್ತು, ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಯಾವ ತರ ಇರ್ತಾ ಇದ್ರು, ವಾಟ್ ವೇರ್ ದೇರ್ ಅಪ್ರೋಚಸ್, ವಾಟ್ ವಾಸ್ ದೇರ್ ಅಪ್ರೋಚ್ ಟುವರ್ಡ್ಸ್ ಕಲೋನಿಯಲ್ ಗವರ್ಮೆಂಟ್. ಈ ತರ ಒಂದು ಕಂಪ್ಯಾರಿಟಿವ್ ಟೇಬಲ್ ನ ಮಾಡ್ಕೊಂಡ್ರೆ ಮಾಡರೇಟ್ ಎರಾ 1884 ಇಂದ 1919 ತನಕ ಏನ್ ನೋಡ್ತೀವಿ ನಾವು ಕಾಂಗ್ರೆಸ್ನ, ಆ ಒಂದು ಮಾಡರೇಟ್ ಎರಾ ಕಂಪ್ಲೀಟ್ ಆಗಿ ಇಲ್ಲಿ ಕವರ್ ಆಗುತ್ತೆ ನಮಗೆ. ದೆನ್
ನೆಕ್ಸ್ಟ್ ಸಬ್ ಥೀಮ್ ಏನಿದೆ, ದಟ್ ಈಸ್ ಪಾರ್ಟಿಷನ್ ಆಫ್ ಬೆಂಗಾಲ್. ಪಾರ್ಟಿಷನ್ ಆಫ್ ಬೆಂಗಾಲ್ ಅಂಡ್ ಸ್ವದೇಶಿ ಮೂವ್ಮೆಂಟ್. ಪಾರ್ಟಿಷನ್ ಆಫ್ ಬೆಂಗಾಲಿಗೆ ಕೊಟ್ಟಂತ ಅಫಿಷಿಯಲ್ ರೀಸನ್ ಏನು, ಪಾರ್ಟಿಷನ್ ಆಫ್ ಬೆಂಗಾಲ್ಗೆ ಇದ್ದಂತ ಆಕ್ಚುಯಲ್ ಆಗಿ ರಿಯಲ್ ರೀಸನ್ ಏನು, ವಾಟ್ ವಾಸ್ ದ ರಿಯಲ್ ರೀಸನ್ ಟು ಡಿವೈಡ್ ಬೆಂಗಾಲ್ ಅಂಡ್ ವಾಟ್ ವಾಸ್ ದ ರೀಸನ್ ಗಿವನ್ ಬೈ ದ ಕಲೋನಿಯಲ್ ಅಡ್ಮಿನಿಸ್ಟ್ರೇಷನ್ ಟು ಪಾರ್ಟಿಷನ್ ಬೆಂಗಾಲ್. ಅದನ್ನ 2 ಪಾಯಿಂಟ್ ಆಗಿ ನೋಟ್ ಮಾಡ್ಕೊಳ್ಳಿ. ದೆನ್ ಸ್ವದೇಶಿ ಮೂವ್ಮೆಂಟ್. ಸ್ವದೇಶಿ ಮೂವ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇಟ್ ವಾಸ್ ಮಾಸ್ ಮೂವ್ಮೆಂಟ್ ಬಿಫೋರ್ ದ ಎರಾ ಆಫ್ ಮಾಸ್ ಮೂವ್ಮೆಂಟ್ ಅಂತ ಹೇಳ್ಬೋದು. ಸೊ ಸ್ವದೇಶಿ ಮೂವ್ಮೆಂಟ್ ಏನ್ ನೋಡ್ತೀವಿ, ಕೀ ಕಾಂಗ್ರೆಸ್ ಸೆಷನ್, ಕಾಂಗ್ರೆಸ್ 2 ಸೆಷನ್ ನೋಡ್ತೀವಿ ನಾವು 1906 ಅಲ್ಲಿ, 5, 6 and 7 ಅಲ್ಲಿ ಕಾಂಗ್ರೆಸ್ ಸೆಷನ್ ನೋಡ್ತೀವಿ. ಕೀ ಲೀಡರ್ಸ್ ಆಫ್ ಸ್ವದೇಶಿ, ವಾಟ್ ವಾಸ್ ದ ಮೆಥಡ್ ಅಡಾಪ್ಟೆಡ್ ಬೈ ಸ್ವದೇಶಿ ಮೂವ್ಮೆಂಟ್. ಏನಕ್ಕೆ ಅಂತ ಹೇಳಿದ್ರೆ, ಏನ್ ದ ಎರಾ ಆಫ್ ಮಾಸ್ ಪಾಲಿಟಿಕ್ಸ್ ಏನ್ ನೋಡ್ತೀವಿ ನಾವು ಆಫ್ಟರ್ ದ ಅರೈವಲ್ ಆಫ್ ಗಾಂಧೀಜಿ, ಈ ಗಾಂಧೀಜಿ ಬರೋದಕ್ಕಿಂತ ಮುಂಚೆ ಸ್ವದೇಶಿ ಮೂವ್ಮೆಂಟ್ ಅಡಾಪ್ಟೆಡ್ ಸರ್ಟನ್ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಲೈಕ್ ಸಚ್ ಆಸ್ ಸಿವಿಲ್ ಡಿಸೊಬೀಡಿಯನ್ಸ್ ಆಗಿರ್ಬೋದು, ನಾನ್ ಕೋಆಪರೇಷನ್ ಆಗಿರ್ಬೋದು, ದೇಸಿ ಆರ್ ಖಾದಿ ಅನ್ನುವಂಥ ಕಾನ್ಸೆಪ್ಟ್ ಏನ್ ನೋಡ್ತೀವಿ ನಾವು, ಸ್ವದೇಶಿ ಮೂವ್ಮೆಂಟ್ ಗಾಂಧಿಯವ್ರಕ್ಕಿಂತ ಮುಂಚೆನೆ ಕೂಡ ಮಾಡಿತ್ತು. ಸೊ ಮೆಥಡ್ಸ್ ಯಾವ್ದಾದಿತ್ತು ಅಂತ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ವರ್ ದ ಔಟ್ಕಮ್ಸ್, ಸ್ವದೇಶಿ ಮೂವ್ಮೆಂಟ್ ನ ಔಟ್ಕಮ್ ಏನು, ಇಷ್ಟು ನೋಟ್ ಮಾಡ್ಕೊಂಡ್ರೆ ಸಬ್ ಥೀಮ್ ಡಿ ನಿಮ್ದು ಕಂಪ್ಲೀಟ್ ಆಗುತ್ತೆ. ಸೊ ಆಫ್ಟರ್ ಸ್ವದೇಶಿ ಮೂವ್ಮೆಂಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೂರತ್ ಸ್ಪ್ಲಿಟ್. ಸೂರತ್ ಸ್ಪ್ಲಿಟ್ 1907. ಅದಾದ್ಮೇಲೆ ನೆಕ್ಸ್ಟ್ ಡಿಕೇಡ್ ವಾಸ್, ಒಂದ್ ರೀತಿಲಿ ಹೇಳಬೇಕು ಅಂದ್ರೆ ಡಿಕೇಡ್ ಆಫ್ ನೋ ಆಕ್ಟಿವಿಟಿ ಅಂತ ಹೇಳ್ಬೋದು. ಸೊ ಸೂರತ್ ಸ್ಪ್ಲಿಟ್ ಆದ್ಮೇಲೆ ನೆಕ್ಸ್ಟ್ ವಿಲ್ ಬಿ ಡೈರೆಕ್ಟ್ಲಿ ಜಂಪಿಂಗ್ ಟು ಲಕ್ನೋ ಸೆಷನ್. ಲಕ್ನೋ ಸೆಷನ್ 1916. ಸೊ ಲಕ್ನೋ ಸೆಷನ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ 2 ನಡೆಯುತ್ತೆ. ಒಂದು, ಸೂರತ್ ನಲ್ಲಿ ಮಾಡರೇಟ್ಸ್ ಎಕ್ಸ್ಟ್ರೀಮಿಸ್ಟ್, ನನ್ ದಾರಿ ನನಗೆ ನಿನ್ ದಾರಿ ನಿನಗೆ ಆದ್ರೆ, ದೆನ್ ದೇ ರಿಯಲೈಸ್ after realizing the British policy of divide and rule, ಲಕ್ನೋ ನಲ್ಲಿ ಮಾಡರೇಟ್ಸ್ ಮತ್ತೆ ಎಕ್ಸ್ಟ್ರೀಮಿಸ್ಟ್ ಒಂದಾಗ್ತಾರೆ. ನಾಟ್ ಓನ್ಲಿ ಮಾಡರೇಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್, ಲಕ್ನೋನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಜೊತೆಗೆ ಅದಕ್ಕೆ ರೈವಲ್ ಆಗಿ ಹುಟ್ಕೊಂಡಿದ್ದಂತಹ ಮುಸ್ಲಿಂ ಲೀಗ್ ಇಬ್ರು ಕೂಡ ಸೇರಿ ಒಂದು ಒಪ್ಪಂದಕ್ಕೆ ಸೈನ್ ಹಾಕ್ತಾರೆ. ದಟ್ ವಾಸ್ ಕಾಲ್ಡ್ ಆಸ್ ಲಕ್ನೋ ಪ್ಯಾಕ್ಟ್. ಸೊ 2 ಟಾಪಿಕ್ ನ ಕೆಳಗಡೆಗೆ ನೀವು ಹಾಫ್ ಶೀಟ್ ನಲ್ಲಿ ನೋಟ್ಸ್ ಮಾಡ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ನ್ಯಾಷನಲ್ ಮೂವ್ಮೆಂಟ್ ನ ಬಿಗಿನಿಂಗ್ ನಲ್ಲಿ ಆರ್ ಬಿಫೋರ್ ದ ಅರೈವಲ್ ಆಫ್ ಗಾಂಧಿ ನ್ಯಾಷನಲ್ ಮೂವ್ಮೆಂಟ್ ಯಾವ ತರ ಇತ್ತು ಅಂತ ನೋಡಿದ್ರೆ, ಇಂಪಾರ್ಟೆಂಟ್ ಆಗಿರುವಂತಹ ಸ್ವದೇಶಿ ಮೂವ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ another movement which caught the attentions of colonial rulers ಅಂತ ಹೇಳಿದ್ರೆ ಹೋಮ್ ರೂಲ್ ಮೂವ್ಮೆಂಟ್, ಹೋಮ್ ರೂಲ್ ಲೀಗ್. ಹೋಮ್ ರೂಲ್ ಲೀಗ್ ನಲ್ಲಿ ಏನ್ ನೋಡ್ಕೊಳ್ತೀರಾ ನೀವು, ತಿಲಕ್ ಹೋಮ್ ರೂಲ್ ಲೀಗ್, ಬೆಸೆಂಟ್ ಹೋಮ್ ರೂಲ್ ಲೀಗ್ನು ಇದ್ದಂತ ಡಿಫರೆನ್ಸ್ ಏನು. ದೆನ್ ಫೈನಲ್ ಆಗಿ ರೌಲತ್ ಆಕ್ಟ್ ಅಂಡ್ ಜಲಿಯನ್ ವಾಲಾಬಾಗ್. ಇಷ್ಟು ಕೆಳಗಡೆ ನೋಟ್ಸ್ ಮಾಡ್ಕೊಂಡ್ರೆ ಇನಿಷಿಯಲ್ ಸ್ಟೇಜ್ ಆಫ್ 1884 ಇಂದ ಹಿಡಿದು ಅಂಟಿಲ್ ದ ಅರೈವಲ್ ಆಫ್ ಗಾಂಧಿ ಇನ್ ದ ಪಿಕ್ಚರ್ ಆಫ್ ನ್ಯಾಷನಲ್ ಮೂವ್ಮೆಂಟ್ ಏನೇನು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಆಯ್ತು ಅನ್ನೋದನ್ನ ಈ ಒಂದು 6-7 ಸಬ್ ಥೀಮ್ಸ್ ನ ಕೆಳಗಡೆಗೆ ನೀವು ತುಂಬಾ ಈಸಿಯಾಗಿ ಕವರ್ ಮಾಡ್ಬೋದು. ಇಟ್ ವಿಲ್ ಹಾರ್ಡ್ಲಿ ಟೇಕ್ ಯುವರ್ 2 hours ಆಫ್ ಟೈಮ್. ಆದ್ರೆ ಈ ನೋಟ್ ಮಾಡ್ಕೊಳ್ಳೋದು ಏನ್ ಹೇಳಿದೆ ನಾನು, ಈ ನೋಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ 2ರಿಂದ 3 ಕ್ವಶನ್ ತುಂಬಾ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಸೊ ನ್ಯಾಷನಲ್ ಮೂವ್ಮೆಂಟ್ ಆದ್ಮೇಲೆ ದೆನ್ ವಿ ಸಿ ಗಾಂಧಿಯನ್ ಎರಾ. ಗಾಂಧಿಯನ್ ಎರಾದಲ್ಲಿ ತುಂಬಾ ಓದ್ಕೊಳ್ತೀರಾ, ಆದ್ರೆ ಯಾರು ಕೂಡ ನೋಬಡಿ ವಿಲ್ ಮೇಕ್ ಅ ಪ್ರಾಪರ್ ನೋಟ್ಸ್ ಔಟ್ ಆಫ್ ಗಾಂಧಿಯನ್ ಎರಾ. ಇಲ್ಲಿ ಟ್ಯಾಬ್ಯುಲರ್ ಫಾರ್ಮ್ ನಲ್ಲಿ ನಾವು ನೋಟ್ಸ್ ಮಾಡ್ಕೊಳ್ತಾ ಹೋಗ್ತೀರಾ. ಒಂದು ಮೂವ್ಮೆಂಟ್, ಫಸ್ಟ್ ಕಾಲಮ್ ನಲ್ಲಿ ಮೂವ್ಮೆಂಟ್ ಬರ್ಕೊಳ್ತೀರಾ, ಸೆಕೆಂಡ್ ಕಾಲಮ್ ನಲ್ಲಿ ಯಾವ ವರ್ಷದಲ್ಲಿ ಆಯ್ತು, ಯಾವ ಪ್ಲೇಸ್ ಅಲ್ಲಿ ಆಯ್ತು,
ನೇಷನ್ ವೈಡ್ ಆಗಿರೋ ನೇಷನ್ ವೈಡ್ ಅಂತ ಬರ್ಕೊಳ್ಳಿ. ಇಫ್ ಇಟ್ ವಾಸ್ ಲಿಮಿಟೆಡ್ ಟು ಪರ್ಟಿಕ್ಯುಲರ್ ಪ್ಲೇಸ್, ಆ ಪರ್ಟಿಕ್ಯುಲರ್ ಪ್ಲೇಸ್ ನಲ್ಲಿ ಬರ್ಕೊಳ್ಳಿ. ಮೂವ್ಮೆಂಟ್ ಅಂತ ಬಂದಾಗ ಬರೀ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಮಾತ್ರ ಬರ್ಕೊಳ್ತೀವಿ ನಾವು. ಅದರಲ್ಲಿ ಹರಿಜನ ಮೂವ್ಮೆಂಟ್ ಕೂಡ ಇದೆ ಗಾಂಧೀಜಿ ಅವ್ರದ್ದು, ಅದು ಕೂಡ ಬರ್ಕೊಳ್ಳೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ತರ ಸಣ್ಣ ಸಣ್ಣ ಮೂವ್ಮೆಂಟ್ಸ್ ಏನಿದೆ, ನಾಟ್ ಓನ್ಲಿ ಲಾರ್ಜ್ ನೇಷನ್ ವೈಡ್ ಪೊಲಿಟಿಕಲ್ ಮೂವ್ಮೆಂಟ್ಸ್, ಸೋಷಿಯಲ್ ಮೂವ್ಮೆಂಟ್ಸ್ ಏನ್ ಗಾಂಧೀಜಿಯವರು ನಡೆಸ್ಕೊಳ್ತಾರೆ, ಆ ಸೋಷಿಯಲ್ ಮೂವ್ಮೆಂಟ್ ಕೂಡ ಈ ಒಂದು ಗಾಂಧಿ ನೆಲದ ಕೆಳಗಡೆಗೆ ನೀವು ಬರ್ಕೊಳ್ಳಿ. ವಾಟ್ ವಾಸ್ ದ ಇಶ್ಯೂ, ಫೋರ್ತ್ ಕಾಲಮ್ ನಲ್ಲಿ ಇಶ್ಯೂ ಏನಿತ್ತು ಅಂತ ಬರ್ಕೊಳ್ಳಿ ಬಿಹೈಂಡ್ ದಟ್ ಮೂವ್ಮೆಂಟ್. ದೆನ್ ವಾಟ್ ವರ್ ದ ಮೆಥಡ್ಸ್ ಅಡಾಪ್ಟೆಡ್ ಡ್ಯೂರಿಂಗ್ ದೋಸ್ ಮೂವ್ಮೆಂಟ್ಸ್ ಅಂಡ್ ವಾಟ್ ವಾಸ್ ದ ಔಟ್ಕಮ್. ಈ ಟೇಬಲ್ ಫಾರ್ಮ್ ನಲ್ಲಿ ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ 2 ಪೇಜ್ ಅಂದ್ರೆ ಒಂದು ಶೀಟ್ ನಿಮಗೆ ನೋಟ್ಸ್ ಆಗ್ಬೋದು. ಆದ್ರೆ ಒಂದು ಶೀಟ್ ನ ನೋಟ್ಸ್ ಏನಿದೆ, ಇಟ್ ಈಸ್ ಗೋಯಿಂಗ್ ಟು ಸೇವ್ ಯು ಅ ಲಾಟ್ ಆಫ್ ಟೈಮ್ ಡ್ಯೂರಿಂಗ್ ರಿವಿಷನ್ ಅಂಡ್ ಆಲ್ಸೋ ಡ್ಯೂರಿಂಗ್ ಕ್ವಿಕ್ ರಿವಿಷನ್ ಬಿಫೋರ್ ದ ಎಕ್ಸಾಮ್ ಹಾಲ್. ಸೊ ಗಾಂಧಿ ನೆರಣ ಈ ತರ ನೋಟ್ಸ್ ಮಾಡ್ಕೊಳ್ಳಿ ಸಾಕು, ಇದಕ್ಕಿಂತ ಜಾಸ್ತಿ ಅವಶ್ಯಕತೆ ಇಲ್ಲ. ಅದ್ರ ನೋಟ್ ಮಾಡ್ಕೋಬೇಕಾದ್ರೆ ಯು ಹ್ಯಾವ್ ಪ್ಲೀಸ್ ಕೀಪ್ ಇನ್ ಮೈಂಡ್, ಯು ಹ್ಯಾವ್ ಟು ಮೇಕ್ ನೋಟ್ ಆಫ್ ಎವ್ರಿ ಮೂವ್ಮೆಂಟ್, ನಾಟ್ ಓನ್ಲಿ ಪೊಲಿಟಿಕಲ್, ಆಲ್ಸೋ ಸೋಷಿಯಲ್. ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನಲ್ ನೆಗೋಷಿಯೇಷನ್ಸ್. 10th ಥೀಮ್ ಏನಿದೆ, ಆ 10th ಥೀಮ್ ನಾನು ಕಾನ್ಸ್ಟಿಟ್ಯೂಷನಲ್ ನೆಗೋಷಿಯೇಷನ್ಸ್ ಅಂತ ಹೇಳಿ ಒಂದು ಥೀಮ್ ನ ಕೆಳಗಡೆಗೆ ನೋಟ್ ಮಾಡ್ಕೋಬಹುದು ಅನ್ನೋ ಒಂದು ಐಡಿಯಾ ಇದೆ. 1927 to 1935, 1927 25 ತನಕ ಯಾವ್ಯಾವ ತರ ಡೆವಲಪ್ಮೆಂಟ್ಸ್ ಆಯ್ತು, ಇದನ್ನ ಯಾವ ತರ ನೋಟ್ ಮಾಡ್ಕೊಳ್ತೀರಾ? ಒಂದು A4 ಶೀಟ್ ತಗೊಳ್ತೀರಾ. A4 ಶೀಟ್ ತಗೊಂಡು ಸೈಮನ್ ಕಮಿಷನ್ ಅಂತ ಬರೀತೀರಾ. ಆಫ್ಟರ್ ಸೈಮನ್ ಕಮಿಷನ್ ನೆಹರು ರಿಪೋರ್ಟ್, ಈ ತರ ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಒಂದು ಪೇಜ್ ನ ಕೆಳಗಡೆಗೆ ಸೈಮನ್ ಕಮಿಷನ್ ಆಗಿರ್ಬೋದು, ನೆಹರು ರಿಪೋರ್ಟ್ ಆಗಿರ್ಬೋದು, ಈ ತರ ಅಥವಾ 14 ಪಾಯಿಂಟ್ಸ್ ಆಫ್ ಜಿನ್ನಾ ಆಗಿರ್ಬೋದು, ಈ ತರ ಒಂದು ಆರೋ ಮಾರ್ಕ್ ಹಾಕೋತಾ ಬರ್ಕೋತಾ ಹೋಗಿ. ಸೈಮನ್ ಕಮಿಷನ್ ಎದುರುಗಡೆಗೆ 4-5 ಇಂಪಾರ್ಟೆಂಟ್ ಫ್ಯಾಕ್ಟ್ಸ್, ನೆಹರು ರಿಪೋರ್ಟ್ ನ ಕೆಳಗಡೆಗೆ 4-5 ಇಂಪಾರ್ಟೆಂಟ್ ಫ್ಯಾಕ್ಟ್ಸ್, 14 ಪಾಯಿಂಟ್ಸ್ ಕೆಳಗಡೆಗೆ ಅದ್ರ ಪಕ್ಕದಲ್ಲಿ 4-5 ಇಂಪಾರ್ಟೆಂಟ್ ಪಾಯಿಂಟ್ಸ್. ಈ ತರ ಒಂದಷ್ಟು ಟಾಪಿಕ್ ನ ಮೇಲ್ಗಡೆಗೆ ನೀವು ನೋಟ್ ಮಾಡ್ಕೋಬೇಕಾಗತ್ತೆ. ಸೊ ವಾಟ್ ಆರ್ ದೋಸ್ ಟಾಪಿಕ್ಸ್? ಪ್ಲೀಸ್ ರೈಟ್ ಇಟ್ ಡೌನ್. ಸೈಮನ್ ಕಮಿಷನ್, ನೆಹರು ರಿಪೋರ್ಟ್, ಲಾಹೋರ್ಸ್ ಪೂರ್ಣ ಸ್ವರಾಜ್ ಡಿಕ್ಲರೇಷನ್, ರೌಂಡ್ ಟೇಬಲ್ ಕಾನ್ಫರೆನ್ಸ್, ಗಾಂಧಿ ಇರ್ವಿನ್ ಪ್ಯಾಕ್ಟ್, ಕಮ್ಯುನಲ್ ಅವಾರ್ಡ್, ಪೂನಾ ಪ್ಯಾಕ್ಟ್, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. 1935 ಆದ್ಮೇಲೆ 1947 ತನಕ ಏನಾಯ್ತು ಅದನ್ನು ಕೂಡ ಇದರ ಕೆಳಗಡೆ ನೀವು ನೋಟ್ ಮಾಡ್ಕೊಳ್ಳಿ. ಆಫ್ಟರ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935, the next topic what you will be writing down is Congress ministries, working of Congress ministries from 1937 to 1939. Congress ministries ಆದ್ಮೇಲೆ ಆಗಸ್ಟ್ ಆಫರ್, ಆಫ್ಟರ್ ಆಗಸ್ಟ್ ಆಫರ್ ಕ್ರಿಪ್ಸ್ ಮಿಷನ್ ಆದ್ಮೇಲೆ ವೇವಲ್ ಪ್ಲಾನ್, then cabinet plan, then Mountbatten plan, then Independence Act 1947. ಸೊ ಈ ತರ ಒಂದ್ರ ಕೆಳಗೊಂದು ಬರ್ಕೊಳ್ತಾ ಹೋದಾಗ KPSC ನಿಮಗೆ ಎಷ್ಟೇ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿದ್ರು ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಬಂದಿರುತ್ತೆ ನಿಮಗೆ. ಯಾವ್ದಾದ್ಮೇಲೆ ಯಾವ್ದಿದೆ, ಯಾವ್ದಾದ್ಮೇಲೆ ಯಾವ ಈವೆಂಟ್ ಬರುತ್ತೆ, ಏನ್ ಡೆವಲಪ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ಡೆವಲಪ್ಮೆಂಟ್ಸ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಆಯ್ತು, ಯಾವ ಡೆವಲಪ್ಮೆಂಟ್ ಲೇಟೆಸ್ಟ್ ಸ್ಟೇಜ್ ಅಲ್ಲಿ ಆಯ್ತು, ಅದನ್ನು ಕೂಡ ನೀವು ಇಲ್ಲಿ ನೋಟ್ ಮಾಡ್ಕೊಳ್ತೀರಾ. ಆರೋ ಮಾರ್ಕ್ ಹಾಕೋತಾ ಇದೇನು ಹೇಳಿದೆ ನಿಮಗೆ, ಸೈಮನ್ ಕಮಿಷನ್ ಅಲ್ಲಿ 4 ಪಾಯಿಂಟ್, ನೆಹರು ರಿಪೋರ್ಟ್ ನಲ್ಲಿ 4 ಪಾಯಿಂಟ್. ನಿಮ್ಗೆ ಯಾವ್ದು ನೆನಪಿರುತ್ತೆ ಅದಲ್ಲ, ಯಾವ್ದು ನಿಮ್ಗೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ಯು ಆರ್ ನಾಟ್ ಏಬಲ್ ಟು ರಿಮೆಂಬರ್, ಆ ಪಾಯಿಂಟ್ ನ ಮಾತ್ರ ನೀವು ನೋಟ್ಸ್ ಮಾಡ್ಕೊಳ್ಳಿ. ಸೊ ಕಾನ್ಸ್ಟಿಟ್ಯೂಷನಲ್ ನೆಗೋಷಿಯೇಷನ್ಸ್ ಏನ್ ನೋಡ್ಕೊಂಡ್ವಿ, ಈ ತರ ಥೀಮ್ಸ್ ನ ಕೆಳಗಡೆ ನೀವು ಸಬ್ ಥೀಮ್ಸ್ ನ ಕೆಳಗಡೆ ಮಾಡ್ಕೊಳ್ಳಿ. ದೆನ್ ಲೆಜಿಸ್ಲೇಷನ್ ವಿತ್ ರೆಸ್ಪೆಕ್ಟ್ ಟು constitutional development. Councils Act 1861, 1892, 1909 parliamentary reforms. Then Government of India Act 1919, 1935. ಈ 5 ಆಕ್ಟ್ UPSC ಮತ್ತೆ KPSC ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೂ ಕೂಡ ಯಾವ ತರ ನೋಟ್ಸ್ ಮಾಡ್ಕೊಳ್ಳಿ ನೀವು, ಸೇಮ್ 3 ಟೇಬಲ್ ಆಗಿ ಮಾಡ್ಕೊಳ್ಳಿ. ಟೇಬಲ್ ನಲ್ಲಿ ಫಸ್ಟ್ ಕಾಲಮ್ ನಲ್ಲಿ ಹೂ ಆರ್ ದ ಗವರ್ನರ್ ಜನರಲ್ಸ್ ಆರ್ ವೈಸ್ ರಾಯ್, ಗವರ್ನರ್ ಜನರಲ್ ಮತ್ತೆ ವೈಸ್ ರಾಯ್ ಯಾರಾಗಿದ್ರು.
ಇಂಪಾರ್ಟೆಂಟ್ ಆಗಿರುವಂಥ ಫ್ಯಾಕ್ಟ್ಸ್ ಏನೇನಿದೆ, ಫ್ಯಾಕ್ಟ್ಸ್ ಆರ್ ಫೀಚರ್ಸ್ ಆಫ್ ದ ಆಕ್ಟ್, ಫ್ಯಾಕ್ಟ್ಸ್ ಆರ್ ಫೀಚರ್ಸ್ ಆಫ್ ದ ಆಕ್ಟ್. ಥರ್ಡ್ ಕಾಲಮ್ ನಲ್ಲಿ ಏನ್ ಮಾಡ್ಕೊಳ್ತೀರಾ, ವಾಟ್ ಆರ್ ದ ಸಿಗ್ನಿಫಿಕೆನ್ಸ್, ವಾಟ್ ವೇರ್ ದ ಸಿಗ್ನಿಫಿಕೆನ್ಸ್ ಆರ್ ಇಂಪ್ಯಾಕ್ಟ್ ಆಫ್ ದ ಆಕ್ಟ್. ಈ ತರ ನೋಟ್ ಮಾಡ್ಕೊಳ್ಳೋದ್ರಿಂದ ಒಂದು ಫ್ಯಾಕ್ಚುಯಲ್ ಕ್ವಶನ್ಸ್ ಏನಿದೆ ಅದನ್ನು ಕೂಡ ಆನ್ಸರ್ ಮಾಡ್ಕೊಳ್ತೀರಾ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಏನಿದೆ ಅದನ್ನು ಕೂಡ ಯು ಕ್ಯಾನ್ ಈಸಿಲಿ ಆನ್ಸರ್, ಅನಾಲಿಟಿಕಲ್ ಕ್ವಶನ್ ಏನಿದೆ ಅದನ್ನು ಕೂಡ ನೀವು ತುಂಬಾ ಈಸಿಯಾಗಿ ಆನ್ಸರ್ ಮಾಡಬಹುದು ಜಸ್ಟ್ ಬೈ ಮೇಕಿಂಗ್ ಅ ಸಿಂಪಲ್ ಟೇಬಲ್ ಆಫ್ 3 ಕಾಲಮ್ಸ್. ಸೊ ಇಷ್ಟು ಮಾಡ್ಕೊಂಡ್ರೆ ಲೆಜಿಸ್ಲೇಷನ್ ಮುಗ್ದು ಹೋಗುತ್ತೆ. ಆಫ್ಟರ್ ಲೆಜಿಸ್ಲೇಷನ್ ಸುಭಾಷ್ ಚಂದ್ರ ಬೋಸ್ ಅಂಡ್ ಇಂಡಿಯನ್ ನ್ಯಾಷನಲ್ ಆರ್ಮಿ, ಜೊತೆಗೆ ಪೋಸ್ಟ್ ಸೆಕೆಂಡ್ ವರ್ಲ್ಡ್ ವಾರ್ ವಾಟ್ ವರ್ ದ ಇಂಪಾರ್ಟೆಂಟ್ ಈವೆಂಟ್ಸ್ ದಟ್ ಲೆಡ್ ಟು ದ ಇಂಡಿಪೆಂಡೆನ್ಸ್, ಅದನ್ನ ನಾವು ಈ ಒಂದು ಥೀಮ್ ನ ಕೆಳಗಡೆಗೆ ನೋಡ್ಕೊಳ್ತೀವಿ. 3 ಸಬ್ ಥೀಮ್ಸ್. ಒಂದ್ ಯಾವುದು, ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರ ಲೈಫ್ ಅಲ್ಲಿ 2 ಈವೆಂಟ್ ನೋಡ್ತೀವಿ ನಾವು. ಒಂದು ಕಾಂಗ್ರೆಸ್ನ ನೋಡ್ತೀವಿ. ಸುಭಾಷ್ ಚಂದ್ರ ಬೋಸ್ ಇಂಪಾರ್ಟೆಂಟ್ ಆಗೋದು ನಾಟ್ ವೆನ್ ಹಿ ವಾಸ್ ಇನ್ ಕಾಂಗ್ರೆಸ್, ಸುಭಾಷ್ ಚಂದ್ರ ಬೋಸ್ ಬಿಕಮ್ಸ್ ಇಂಪಾರ್ಟೆಂಟ್ ವೆನ್ ಹಿ ಲೀವ್ಸ್ ದ ಕಾಂಗ್ರೆಸ್. ಫಸ್ಟ್ ಫಾರ್ವರ್ಡ್ ಬ್ಲಾಕ್, ದೆನ್ ಇಂಡಿಯನ್ ನ್ಯಾಷನಲ್ ಆರ್ಮಿ. ಈ ಎರಡನ್ನೂ ಕೂಡ ನೀವು ನೋಡ್ಕೊಳ್ತೀರಾ. ಇಂಡಿಯನ್ ನ್ಯಾಷನಲ್ ಆರ್ಮಿಲಿ ಏನ್ ನೋಡ್ಕೊಳ್ತೀರಾ, ಇಂಪಾರ್ಟೆಂಟ್ ರೆಜಿಮೆಂಟ್ಸ್ ಅಂಡ್ ಹೂ ಲೆಡ್ ದಟ್ ರೆಜಿಮೆಂಟ್, ಅದು ಒಂದ್ ಕಡೆ ನೋಟ್ಸ್ ಆದ್ರೆ, ಸೆಕೆಂಡ್ ಏನ್ ನೋಡ್ಕೊಳ್ತೀರಾ ನೀವು, ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಇಂಪಾರ್ಟೆಂಟ್ ಬ್ಯಾಟಲ್ಸ್ ಫಾಟ್ ಬೈ ಇಂಡಿಯನ್ ನ್ಯಾಷನಲ್ ಆರ್ಮಿ. ಸೆಕೆಂಡ್ ವರ್ಲ್ಡ್ ವಾರ್ ಮುಗಿಯುತ್ತೆ, ಇಂಡಿಯನ್ ನ್ಯಾಷನಲ್ ಆರ್ಮಿ ಸರೆಂಡರ್ಸ್ ಟು ಬ್ರಿಟಿಷ್ ಗವರ್ಮೆಂಟ್. ಸೊ ಕಲೋನಿಯಲ್ ಗವರ್ಮೆಂಟ್ ಏನ್ ನೋಡ್ತೀವಿ, ದಟ್ ಸ್ಟಾರ್ಟೆಡ್ ಟ್ರಯಲ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮೀಸ್ ಪ್ರಿಸನರ್ಸ್ ಆಫ್ ವಾರ್. ಸೊ INA ಟ್ರಯಲ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾರ್ಯಾರು ಲಾಯರ್ಸ್ ಇದ್ರು, ಹೂ ಆರ್ ದ ಲಾಯರ್ಸ್ ಹೂ ಫಾಟ್ ಫಾರ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಸೋಲ್ಜರ್ಸ್, ಲಾಯರ್ಸ್ ಯಾರು, ಫೇಮಸ್ ಕೇಸ್ ಯಾವುದು, ಇದೆರಡು ಟಾಪಿಕ್ ನ ಕವರ್ ಮಾಡ್ಕೊಳ್ಳಿ, INA ಟ್ರಯಲ್ಸ್ ಆಗುತ್ತೆ. ಸೊ ಇಂಡಿಯನ್ ನ್ಯಾಷನಲ್ ಆರ್ಮಿ ಟ್ರಯಲ್ಸ್ ನಡಿಬೇಕಾದ್ರೆ ಆ ಒಂದು ಪಾಯಿಂಟ್ ಆಫ್ ಈ ಒಂದು ಮೂವ್ಮೆಂಟ್ ನಲ್ಲಿ ಇಂಡಿಯಾದಲ್ಲಿ ಬಹಳ ಸಿಗ್ನಿಫಿಕೆಂಟ್ ಆಗಿರುವಂತ ಒಂದು, ಅಥವಾ ಇಂಡಿಯನ್ ಇಂಡಿಪೆಂಡೆನ್ಸ್ ಹಿಸ್ಟ್ರಿಯಲ್ಲಿ ಇಟ್ ಈಸ್ ಒನ್ ಆಫ್ ದ ಮೇಜರ್ ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ದಟ್ ಮೈಲ್ ಸ್ಟೋನ್ ವಾಸ್ ರಾಯಲ್ ಇಂಡಿಯನ್ ನೇವೀಸ್ ಮ್ಯೂಟಿನಿ. ಇದರಲ್ಲಿ ಯಾವ ತರ ನೋಟ್ಸ್ ಮಾಡ್ಕೊಳ್ತೀರಾ ನೀವು, ಒಂದು ಪ್ಲೇಸ್ ಲೀಡರ್ಸ್ ಡಿಮಾಂಡ್ಸ್, ಅದರ ಜೊತೆಗೆ ಔಟ್ಕಮ್ಸ್. ಇಷ್ಟು ನೋಟ್ ಮಾಡ್ಕೊಂಡ್ರೆ 12th ಥೀಮ್ ಸುಭಾಷ್ ಚಂದ್ರ ಬೋಸ್ ಅಂಡ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಥೀಮ್ ಏನಿದೆ ಅದು ಕೂಡ ಈಸಿಯಾಗಿ ಕವರ್ ಆಗುತ್ತೆ ನಿಮ್ದು. ದೆನ್ 13th ಸ್ಟೇಟ್ಮೆಂಟ್ ಈಸ್ ಕಮ್ಯುನಲಿಸಮ್ ಅಂಡ್ ಪಾರ್ಟಿಷನ್. ಕೋಮುವಾದ ಮತ್ತೆ ಭಾರತದ ವಿಭಜನೆ ಏನಾಯ್ತು ಅದ್ರ ಬಗ್ಗೆ ನೀವು ನೋಟ್ಸ್ ಮಾಡ್ಕೊಳ್ಳಿ. ಸೊ ಇಟ್ಸ್ ಅ ವೆರಿ ಲಾಂಗ್ ಟಾಪಿಕ್, ಮೇನ್ಸ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಹಾಗಂತ ಹೇಳಿ ಪ್ರಿಲಿಮ್ಸ್ಗೆ ಇಗ್ನೋರ್ ಮಾಡುವಂಥ ಟಾಪಿಕ್ ಅಲ್ಲ. ಸೊ ಆಗ್ಲೇ ಏನ್ ಹೇಳಿದೆ, ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಯಾವ ತರ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸಿಮಿಲರ್ಲಿ ಯು ಹ್ಯಾವ್ ಟು ಮೇಕ್ ನೋಟ್ಸ್ ಫಾರ್ ಕಮ್ಯುನಲಿಸಮ್ ಅಂಡ್ ಪಾರ್ಟಿಷನ್. ಆಗ್ಲೇ ಏನ್ ಹೇಳಿದೆ ನಿಮ್ಗೆ, ಸೈಮನ್ ಕಮಿಷನ್ ನೋಡಿದ್ವಿ, ಅದ್ರ ಕೆಳಗಿದ್ರೆ ಆರೋ ಮಾರ್ಕ್ ಹಾಕೊಂಡು ನೆಹರು ರಿಪೋರ್ಟ್ ಓದಿ ಅಂತ ಹೇಳಿದ್ದೆ, ಅದು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದೇ ಸಿಮಿಲರ್ ಥೀಮ್ಸ್ ನ ಕೆಳಗಡೆ ಅದೇ ಸಿಮಿಲರ್ ಫ್ಯಾಷನ್ ಅಲ್ಲಿ ಯು ಹ್ಯಾವ್ ಟು ಮೇಕ್ ನೋಟ್ಸ್ ಹಿಯರ್ ಆಲ್ಸೋ. ಯಾವ ತರ, ಫಸ್ಟ್ ಏನ್ ನೋಡ್ತೀರಾ, ಹಿಂದಿ ಉರ್ದು ಕಾಂಟ್ರವರ್ಸಿ, ಪಾರ್ಟಿಷನ್ ಆಫ್ ಬೆಂಗಾಲ್, then third is formation of Muslim League, fourth separate electorate under Morley Minto reforms, next Lucknow session, Khilafat movement ಆದ್ಮೇಲೆ ನೆಹರು ರಿಪೋರ್ಟ್ಗೆ ರಿಯಾಕ್ಷನ್ ಆಗಿ ಬಂದಂತ 14 ಪಾಯಿಂಟ್ಸ್ ಆಫ್ ಜಿನ್ನಾ. 14 ಪಾಯಿಂಟ್ಸ್ ಆಫ್ ಜಿನ್ನಾ ಆದ್ಮೇಲೆ ಮುಸ್ಲಿಂ ಲೀಗ್ಸ್ ಲಾಹೋರ್ ಸೆಷನ್ ಇಂಪಾರ್ಟೆಂಟ್ ಆಗುತ್ತೆ. ಲಾಹೋರ್ ಸೆಷನ್, ಕ್ರಿಪ್ಸ್ ಮಿಷನ್, ವೇವೆಲ್ ಪ್ಲಾನ್, ಶಿಮ್ಲಾ ಕಾನ್ಫರೆನ್ಸ್, ಕ್ಯಾಬಿನೆಟ್ ಮಿಷನ್ ಪ್ಲಾನ್, ಇಂಟರಿಮ್ ಗವರ್ಮೆಂಟ್, ಡೈರೆಕ್ಟ್ ಆಕ್ಷನ್ ಡೇ और ಕಲ್ಕತ್ತಾ ಕಿಲ್ಲಿಂಗ್ಸ್ ಅಂತ ಏನ್ ನೋಡ್ತೀವಿ ಅದು, ಅಟ್ಲಿ ಸ್ಟೇಟ್ಮೆಂಟ್, ಮೌಂಟ್ ಬ್ಯಾಟನ್ ಪ್ಲಾನ್, ಇಂಡಿಯಾ ಇಂಡಿಪೆಂಡೆನ್ಸ್ ಆಕ್ಟ್, ಅಂಡ್ ದೆನ್ ಪಾರ್ಟಿಷನ್.
ಸೊ ಇಷ್ಟು ಟಾಪಿಕ್ ಏನು ಹೇಳಿದೆ ನಾನು ನಿಮಗೆ, ಈ ಇಷ್ಟು ಟಾಪಿಕ್ನ ನೀವು ಯಾವ ಥರ ನೋಟ್ಸ್ ಮಾಡ್ಕೊಳ್ತೀರಾ ವಿತ್ ರೆಸ್ಪೆಕ್ಟ್ ಟು ಕಮ್ಯುನಲಿಸಮ್ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನಿಮಗೆ ಕ್ಯಾಬಿನೆಟ್ ಮಿಷನ್ ಬಗ್ಗೆ ಹೇಳಿದೆ, ಇಂಟರಿಮ್ ಗವರ್ಮೆಂಟ್ ಬಗ್ಗೆ ಹೇಳಿದೆ. ಇದರಲ್ಲಿ ಕಮ್ಯುನಲಿಸಮ್ಗೆ ಸಂಬಂಧಪಟ್ಟ ಮಾತ್ರ ನೀವು ಇಲ್ಲಿ ಆಡ್ ಮಾಡ್ಕೊಳ್ತೀರಾ, ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಆಡೆಡ್ ದ ರೆಸ್ಟ್ ಆಫ್ ದ ಪಾಯಿಂಟ್ಸ್ ಇನ್ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್. ಆ ಕಾನ್ಸ್ಟಿಟ್ಯೂಷನಲ್ ಎವಲ್ಯೂಷನ್ ಆರ್ ಡೆವಲಪ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಏನು ನೋಡ್ಕೊಂಡ್ವಿ ನಾವು, ಅದರ ಕೆಳಗಡೆ ನಾವು ಆಲ್ರೆಡಿ ಹಾಕೊಂಡ್ಬಿಟ್ಟಿದೀವಿ. ಸೊ ಇಲ್ಲಿ ಈ ಒಂದು ಟಾಪಿಕ್ ನ ಕೆಳಗಡೆಗೆ ವಾಟ್ ಆರ್ ದೋಸ್ ಪಾಯಿಂಟ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಕಮ್ಯುನಲಿಸಮ್ ಅಂಡ್ ಪಾರ್ಟಿಷನ್, ಆ ಒಂದು ಟಾಪಿಕ್ ನ ನೀವು ಹಾಕೊಂಡ್ರೆ ಸಾಕು. ಸೊ 14th topic is, or 14th theme is revolutionaries, labor movements, tribal uprisings, civil uprisings and peasant movement. ಇದನ್ನ ತುಂಬಾ ಡೀಟೇಲ್ ಆಗಿ ಓದ್ಕೊಳ್ಳೋದಕ್ಕಿಂತನೂ ತುಂಬಾ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವಿಲ್ ಗೋ ಬ್ಯಾಕ್ ಟು ದ ಬೇಸಿಕ್ಸ್. ಅಂದ್ರೆ ಟೇಬಲ್ ಫಾರ್ಮ್ ನಲ್ಲೇ ಈ ಒಂದು ಥೀಮ್ ನ ಏನಿದೆ ಅದನ್ನ ಡಿವೈಡ್ ಮಾಡಿಕೊಂಡು ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಯಾವ ತರ ಟೇಬಲ್ ಮಾಡ್ಕೊಳ್ತೀರಾ ನೀವು? ಫಸ್ಟ್ ಕಾಲಮ್ ನಲ್ಲಿ ಆರ್ಗನೈಸೇಷನ್, ಇಫ್ ದೇರ್ ಈಸ್ ಎನ್ ಆರ್ಗನೈಸೇಷನ್, ಇಂಡಿವಿಜುವಲ್ಸ್. ಸೆಕೆಂಡ್ ಕಾಲಮ್ ನಲ್ಲಿ individuals associated with organization. Third column nalli publications. What are the important publications? Or books, or magazines, or newspapers. Publications, or books, or magazines, or newspapers. yavudralli? Third column nalli. Fourth column nalli importance enu. ಇಂಪಾರ್ಟೆನ್ಸ್ ಏನು ಅಂತ ಯಾವ ತರ ನೋಟ್ ಮಾಡ್ಕೊಳ್ತೀರಾ ನೀವು? ವಾಟ್ ಆರ್ ದ ಆಕ್ಟ್ಸ್ ಪರ್ಫಾರ್ಮ್ಡ್ ಬೈ ದೆಮ್. ಇಲ್ಲಿ ಆರ್ಗನೈಸೇಷನ್ ಅಂತ ಬಂದಾಗ ಒಂದು ಇಂಟರ್ನಲ್ ರೆವಲ್ಯೂಷನರಿ ಆರ್ಗನೈಸೇಷನ್ಸ್, ಎಕ್ಸಾಂಪಲ್ ಅನುಶೀಲನ್ ಸಮಿತಿ ಆಗಿರ್ಬೋದು, ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಆಗಿರ್ಬೋದು, ಆ ಥರದ್ದು ಮಾಡ್ಕೊಳ್ಳಿ. ಜೊತೆಗೆ ಎಕ್ಸ್ಟರ್ನಲ್ ಅಸೋಸಿಯೇಷನ್, ಎಕ್ಸಾಂಪಲ್ ಗಾದರ್ ಮೂವ್ಮೆಂಟ್. ಸೊ ಈ ಗಾದರ್ ಮೂವ್ಮೆಂಟ್ ಏನಿದೆ ಅದನ್ನು ಕೂಡ ನಾವು ರೆವಲ್ಯೂಷನರಿ ಕೆಳಗಡೆ ನೋಡ್ಕೊಳ್ತೀವಿ. ವಾಟ್ ಆರ್ ದ ಇಂಪಾರ್ಟೆಂಟ್ ಆಕ್ಟ್ಸ್ ಪರ್ಫಾರ್ಮ್ ಬೈ ದೆಮ್. ಎಲ್ಲಾದ್ರೂ ಬಾಂಬ್ ಹಾಕಿದ್ರೆ, ಯಾರನ್ನಾದ್ರೂ ಅಸಾಸಿನೇಟ್ ಮಾಡಿದ್ರೆ ಆ ಒಂದು ಆಕ್ಟ್ ನ ಕೂಡ ಇಲ್ಲಿ ನೀವು ನೋಟ್ ಮಾಡ್ಕೊಳ್ತೀರಾ. ಜೊತೆಗೆ ಕೇಸಸ್, ಕಾನ್ಪುರ್ ಕಾನ್ಸ್ಪಿರಸಿ ಕೇಸ್, ಲಾಹೋರ್ ಕಾನ್ಸ್ಪಿರಸಿ ಕೇಸ್, ಈ ತರದ ಕೇಸಸ್ ಏನಿದೆ ಅದನ್ನು ಕೂಡ ನೋಟ್ ಮಾಡ್ಕೊಳ್ತೀರಾ. ದೆನ್ ಅದರ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಆ ಒಂದು ಆರ್ಗನೈಸೇಷನ್ ಅಥವಾ ಆ ಒಂದು ಇಂಡಿವಿಜುವಲ್ ಜೊತೆಗೆ ಅಸೋಸಿಯೇಟ್ ಆಗಿರುವಂತಹ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನ ಕೂಡ ಇಲ್ಲಿ 4 ಕಾಲಮ್ ನಲ್ಲಿ ಮಾಡ್ಕೊಳ್ತೀವಿ. ಫಸ್ಟ್ ಟೇಬಲ್ ನಲ್ಲಿ ರೆವಲ್ಯೂಷನರೀಸ್ ಬಗ್ಗೆ ಮಾಡ್ಕೊಳ್ಳಿ. ಸೆಕೆಂಡ್ ಟೇಬಲ್ ನಲ್ಲಿ ಸಿವಿಲ್ ಅಪ್ರೈಸಿಂಗ್ಸ್ ಬಗ್ಗೆ ಮಾಡ್ಕೊಳ್ಳಿ. ಪಾಲಿಗಾರ್ಸ್ ರೆಬಲಿಯನ್ ಆಗಿರ್ಬೋದು, ಜಮೀನ್ದಾರಿ ರೆಬಲಿಯನ್ ಆಗಿರ್ಬೋದು. 1857 ಮುಂಚೆ, 1857 ಆದ್ಮೇಲೆ, ಅಂದ್ರೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಏನಿದೆ ಅದಕ್ಕಿಂತ ಮುಂಚೆ ಆಗಿರುವಂತಹ ಅಪ್ರೈಸಿಂಗ್ಸ್, ಅದಾದ್ಮೇಲೆ ಆಗಿರುವಂತಹ ಅಪ್ರೈಸಿಂಗ್ಸ್ ಎರಡನ್ನೂ ಕೂಡ ನೀವು ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಸೆಕೆಂಡ್ ಈಸ್ ಸಿವಿಲ್ ಅಪ್ರೈಸಿಂಗ್ಸ್, ಥರ್ಡ್ ಈಸ್ ಪೆಸೆಂಟ್ ಮೂವ್ಮೆಂಟ್, ಫೋರ್ತ್ ಟ್ರೈಬಲ್ ಮೂವ್ಮೆಂಟ್, ಫಿಫ್ತ್ ಲೇಬರ್ ಮೂವ್ಮೆಂಟ್. ಸೊ 5 ಟೇಬಲ್ ನ ಮಾಡ್ಕೊಳ್ಳಿ. ದೀಸ್ 5 tables will save you a lot of energy and lot of time during revision. So 14th theme ಇದನ್ನು ಕೂಡ ಈ ತರ ಕವರ್ ಮಾಡ್ಕೊಳ್ಳೋಣ. ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಅಲ್ಲಿ ಮತ್ತೆ ಟೇಬಲ್ ವೈಸ್ ನೋಡ್ಕೊಳ್ಳೋಣ. ಪರ್ಸನಾಲಿಟಿ ಫಸ್ಟ್ ಅಲ್ಲಿ, ಸೆಕೆಂಡ್ ಅಲ್ಲಿ ಇಫ್ ಹಿ ಇಸ್ ಪಾರ್ಟ್ ಆಫ್ ಎನಿ ಕೈಂಡ್ ಆಫ್ ಅಸೋಸಿಯೇಷನ್ ಅದನ್ನ ನೋಟ್ಸ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಬುಕ್ಸ್ ಆರ್ ಮ್ಯಾಗಝೀನ್ಸ್ ಆರ್ ನ್ಯೂಸ್ ಪೇಪರ್ಸ್ ಪಬ್ಲಿಷ್ಡ್ ಬೈ ಹಿಮ್ ಅದನ್ನ ಮಾಡ್ಕೊಳ್ಳಿ. ಸೊ ಈ 3 ಮಾಡ್ಕೊಂಡಾಗ KPSC ಯಲ್ಲಿ ಈ ಬುಕ್ ಬರ್ದಿದ್ಯಾರು, ಈ ತರ ಹೇಳಿದ್ಯಾರು ಅಂತ ಎಕ್ಸಾಂಪಲ್ ಅಲ್ಲಿ ಕೇಳ್ತಾರೆ. ಸೊ ಅದನ್ನ ನೀವು ಇಲ್ಲಿ ಥರ್ಡ್ ಪಾಯಿಂಟ್ ಅಲ್ಲಿ ಫ್ಯಾಕ್ಟ್ಸ್, ದೋಸ್ facts which are associated either with the book or with the any statement given by that personality ಅದನ್ನ ನೀವು ಇಲ್ಲಿ ನೋಟ್ ಮಾಡ್ಕೊಳ್ತೀರಾ. ಗಾಂಧಿ, ನೆಹರು, ಸುಭಾಷ್ ಇವರೆಲ್ಲರ ಬಗ್ಗೆ ನೋಡ್ಕೊಳ್ತೀರಾ. ಸಣ್ಣ ಅಂತ ಹೇಳೋದಕ್ಕಾಗೋದಿಲ್ಲ, ಆದ್ರೆ ಹಿಸ್ಟ್ರಿಯಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಸಿಗದೇ ಇರುವಂತಹ ಪರ್ಸನಾಲಿಟೀಸ್, ಅವ್ರು ಬರ್ದಿರುವಂತಹ ಬುಕ್ಸ್, ಅವರು ಅಸೋಸಿಯೇಟ್ ಆಗಿರುವಂತಹ ಆರ್ಗನೈಸೇಷನ್ಸ್ ಎಲ್ಲದನ್ನು ಕೂಡ ನೀವು ಇಲ್ಲಿ ನೋಟ್ ಮಾಡ್ಕೊಂಡ್ರೆ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಟಾಪಿಕ್ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ಡೆವಲಪ್ಮೆಂಟ್ ಆಫ್ ಪ್ರೆಸ್, ಇಲ್ಲೂ ಕೂಡ ಟೇಬಲ್ ಫಾರ್ಮ್ ನಲ್ಲಿ ಮಾಡ್ಕೊಳ್ಳಿ. ನೇಮ್, ಪೇಪರ್ ಯಾವುದು,
ಯಾವ ವರ್ಷದಲ್ಲಿ ಸ್ಟಾರ್ಟ್ ಆಯಿತು ಆ್ಯಂಡ್ ಹೂ ಸ್ಟಾರ್ಟೆಡ್ ಇಟ್, ಸ್ಟಾರ್ಟ್ ಮಾಡಿದ್ದು ಯಾರು, ಎಷ್ಟು ಮಾಡಿಕೊಂಡ್ರೆ ಡೆವಲಪ್ಮೆಂಟ್ ಆಫ್ ಪ್ರೆಸ್ ನಿಮ್ಮದು ಕವರ್ ಆಗುತ್ತೆ. ಅದಾದಮೇಲೆ ಕವರ್ ಆಗೋದು ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಕು ಎಜುಕೇಷನ್. ಎಜುಕೇಷನ್, ನ್ಯೂ ಎಜುಕೇಷನ್ ಪಾಲಿಸಿ 2020 ಏನು ನೋಡ್ತೀವಿ ನಾವು. ಸೊ ಆ ಒಂದು ರೀಸನ್ನಿಂದ ಡೆವಲಪ್ಮೆಂಟ್ ಆಫ್ ಎಜುಕೇಷನ್ ಅನ್ನೋ ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕರೆಂಟ್ ಅಫೇರ್ಸ್ನಲ್ಲಿ ತುಂಬ ನ್ಯೂಸಲ್ಲಿರುವಂಥ ಒಂದು ಟಾಪಿಕ್ಕು ಎಜುಕೇಷನ್. ಸ್ವಲ್ಪ ಡೀಟೇಲ್ ಆಗಿ ನೋಟ್ಸ್ ಮಾಡ್ಕೊಳ್ಳೋದು ಉತ್ತಮ. ಯಾಕಂದರೆ ನೀವು ಎಜುಕೇಷನ್ ಸುಮ್ಮನೆ ಮೇಲ್ಮೈ ಮೇಲೆ ನೋಡ್ಕೊಂಡು ಹೋಗ್ಬಿಟ್ಟು ಎಕ್ಸಾಮಲ್ಲಿ ಎನಿ ಕ್ವಶನ್ ಶುಡ್ ನಾಟ್ ಬಿ ಅ ಬೌನ್ಸರ್ ಟು ಯು. ಸೊ ಹಾಗಾಗಿ ಡೆವಲಪ್ಮೆಂಟ್ ಆಫ್ ಎಜುಕೇಷನಲ್ಲಿ ಫಸ್ಟ್ ಏನು ನೋಡ್ತೀರಾ, ಕಲ್ಕತ್ತಾ ಮದ್ರಾಸ, ಸಂಸ್ಕೃತ್ ಕಾಲೇಜ್ ಅಂಡ್ ಫೋರ್ಟ್ ವಿಲಿಯಂ ಕಾಲೇಜ್. ಫೋರ್ಟ್ ವಿಲಿಯಂ ಇದ್ರ ಜೊತೆಗೆ ಅಸೋಸಿಯೇಟ್ ಆಗಿರುವಂತಹ ಪರ್ಸನಾಲಿಟೀಸ್ ನೀವಿಲ್ಲಿ ನೋಟ್ ಮಾಡ್ಕೊಳ್ತೀರಾ. ಸೆಕೆಂಡ್ ಸಬ್ ಥೀಮ್ ಈಸ್ ಚಾರ್ಟರ್ ಆಕ್ಟ್ ಆಫ್ 1813. ಚಾರ್ಟರ್ ಆಕ್ಟ್ ಆಫ್ 1813 ನ ಕೆಳಗಡೆಗೆ ವಿತ್ ರೆಸ್ಪೆಕ್ಟ್ ಟು ಎಜುಕೇಶನ್ ವಾಟ್ ಆರ್ ದ ಡೆವಲಪ್ಮೆಂಟ್ಸ್ ದಟ್ ಹ್ಯಾಪನ್ಡ್ ಅದು ನೋಡ್ಕೊಳ್ತೀರಾ. ಚಾರ್ಟರ್ ಆಕ್ಟ್ ಆದ್ಮೇಲೆ ಓರಿಯೆಂಟಲಿಸ್ಟ್ಸ್ ವರ್ಸಸ್ ಆಂಗ್ಲಿಸಿಸ್ಟ್ಸ್. ಇಂಗ್ಲಿಷ್ ಎಜುಕೇಶನ್ ಕೊಡಬೇಕಾ ಅಥವಾ ಇಂಡಿಯನ್ ಲ್ಯಾಂಗ್ವೇಜ್ ನಲ್ಲಿ ಎಜುಕೇಶನ್ ಕೊಡಬೇಕಾ ಅದು ನೋಡ್ಕೊಳ್ತೀರಾ. ದೆನ್ ಮೆಕಾಲೆ ವರ್ಸಸ್ ವಿಲಿಯಂ ಬೆಂಟಿಂಗ್, ಇವರ ಡಿಫರೆನ್ಸ್ ನ ಕೂಡ ನೀವು ನೋಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಹಾರ್ಡಿಂಗ್ಸ್ ರೆಸಲ್ಯೂಷನ್. ವುಡ್ಸ್ ಡಿಸ್ಪ್ಯಾಚ್. ಅದಾದ್ಮೇಲೆ ಕಮಿಷನ್ಸ್. ಯಾವ್ಯಾವ ಕಮಿಷನ್? ಹಂಟರ್ ಕಮಿಷನ್, ರೈಲ್ವೆ ಕಮಿಷನ್, ಯೂನಿವರ್ಸಿಟಿ ಆಕ್ಟ್, ಸ್ಯಾಡ್ಲರ್ ಕಮಿಷನ್, ಹಾರ್ಟಾಗ್ ಕಮಿಷನ್, ವಾರ್ಧಾ ಸ್ಕೀಮ್ ಆಫ್ ಎಜುಕೇಶನ್. ಇದಿಷ್ಟನ್ನು ಕೂಡ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ಎಜುಕೇಶನ್ ಅನ್ನೋ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಸಿ ಯು ಹ್ಯಾವ್ ಟು ಮೇಕ್ ನೋಟ್ ಆಫ್ ದ ಎಜುಕೇಶನ್ ಪರ್ಟಿಕ್ಯುಲರ್ಲಿ. ಏನಕ್ಕೆ ಅಂತ ಹೇಳಿದ್ರೆ ದಿಸ್ ವಿಲ್ ನಾಟ್ ಓನ್ಲಿ ಹೆಲ್ಪ್ ಯು ಇನ್ ಪ್ರಿಲಿಮ್ಸ್, ಮೇನ್ಸ್ನಲ್ಲಿ ನಿಮಗೆ ಸೋಷಿಯಾಲಜಿ ಅಂತ ಸಬ್ಜೆಕ್ಟ್ ಏನು ನೋಡ್ತೀರಾ ನೀವು, ಆ ಟಾಪಿಕ್ನಲ್ಲೂ ಕೂಡ ಎಜುಕೇಷನ್ಗೆ ಸಂಬಂಧಪಟ್ಟಿರುವಂಥ ಒಂದಷ್ಟು ಕ್ವಶನ್ಸ್ ಬಂದಾಗ ಈ ಕಮಿಷನ್ಸ್ ಆಗಿರ್ಬೋದು ಆರ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಅದನ್ನ ಕೋಟ್ ಮಾಡಿದಾಗ ನಿಮಗೆ ಆನ್ಸರಿಗೆ ಇರುವಂಥ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಇಷ್ಟು ಟಾಪಿಕ್ನ ಕೆಳಗಡೆಗೆ ವಾಟ್ ಯು ಹ್ಯಾವ್ ಟು ಡೂ 5 ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆರ್ ಫೀಚರ್ಸ್ ಅಷ್ಟೇ ಮಾಡ್ಕೋಬೇಕಾಗಿರೋದು. ಅಷ್ಟು ಮಾಡ್ಕೊಂಡ್ರೆ ಡೆವಲಪ್ಮೆಂಟ್ ಆಫ್ ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ. ದೆನ್ ಎವಲ್ಯೂಷನ್ ಆಫ್ ಸಿವಿಲ್ ಸರ್ವಿಸಸ್, ಪೊಲೀಸ್ ಅಂಡ್ ಜುಡಿಷಿಯರಿ. ಸಿವಿಲ್ ಸರ್ವಿಸ್ನಲ್ಲಿ ಇಬ್ರು ಗವರ್ನರ್ ಜನರಲ್ ಇಂಪಾರ್ಟೆಂಟ್ ಆಗ್ತಾರೆ, ಕಾರ್ನ್ವಾಲಿಸ್ ಮತ್ತೆ ವಿಲಿಯಂ ಬೆಂಟಿಂಗ್. ಜುಡಿಷಿಯರಿಯಲ್ಲಿ ಒಂದು ಕಾಂಟ್ರವರ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ. ಈ 3 ಟಾಪಿಕ್ನ ಕೆಳಗಡೆಗೆ 5 to 6 ಪಾಯಿಂಟ್ಸ್ ನೋಟ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಗೋ ಬ್ಯಾಕ್ ಟು ಟೇಬಲ್. ಇಯರ್, who was the governor general, what were the policy developments, ಯಾವ ಗವರ್ನರ್ ಜನರಲ್ ಟೈಮ್ನಲ್ಲಿ ಯಾವ ಥರದ ಡೆವಲಪ್ಮೆಂಟ್ ಆಯಿತು. ಒಂದು ಸಿವಿಲ್ ಸರ್ವಿಸ್ನ ಮೇಲೆ ಮಾಡ್ಕೊಳ್ಳಿ, ಸೆಕೆಂಡ್ ಟೇಬಲ್ ಪೊಲೀಸ್ನ ಮೇಲೆ ಮಾಡ್ಕೊಳ್ಳಿ, ಥರ್ಡ್ ಟೇಬಲ್ ಜುಡಿಷರಿ ಮೇಲೆ ಮಾಡ್ಕೊಳ್ಳಿ. ದೆನ್ ಪ್ರಿಲಿಮ್ಸಿಗೆ ಬೇಕಾಗಿರುವಂಥ ಕೀವರ್ಡ್ಸ್. ಇಲ್ಲಿ ನೆನ್ಪಿಟ್ಕೊಳ್ಳಿ, ಪಾಲಿಸಿ ಡೆವಲಪ್ಮೆಂಟ್ ಅಂತ ಬಂದಾಗ ಯಾರಾದರೂ ಗವರ್ನರ್ ಜನರಲ್ನ ಟೈಮ್ ಪೀರಿಯಡ್ನಲ್ಲಿ ಇಫ್ ದೇರ್ ವಾಸ್ ಎನಿ ಕೈಂಡ್ ಆಫ್ ಅ ಕಮಿಟಿ ಸೆಟಪ್, ಕಮಿಟಿ ಯಾವ್ದಾದ್ರು ಸೆಟಪ್ ಆಗಿರೋ ಗವರ್ನರ್ ಜನರಲ್ನ ಟೈಮ್ ಪೀರಿಯಡ್ನಲ್ಲಿ ಅದನ್ನು ಕೂಡ ವಿತ್ ರೆಸ್ಪೆಕ್ಟ್ ಟು ಸಿವಿಲ್ ಸರ್ವಿಸ್, ಪೊಲೀಸ್ ಅಂಡ್ ಜುಡಿಷಿಯರಿ ಅದನ್ನು ಕೂಡ ನೀವು ಇಲ್ಲಿ ನೋಟ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. 3 ಟೇಬಲ್ಸ್ ಅಂಡ್ 3 ಟಾಪಿಕ್ಸ್ ಆರ್ ಡನ್. ದೆನ್ ಕಾಂಗ್ರೆಸ್ನ ಸೆಷನ್ ಮೇಲ್ಗಡೆ ಕ್ವಶನ್ ಕೇಳ್ತಾರೆ, ಇಲ್ಲೂ ಕೂಡ ಟ್ಯಾಬ್ಯುಲರ್ ಫಾರ್ಮ್ ನಲ್ಲಿ ನೋಡ್ಕೊಳ್ಳೋಣ ನಾವು. ಕಾಂಗ್ರೆಸ್ ಸೆಷನ್ ಫಸ್ಟ್ ಕಾಲಮ್ ನಲ್ಲಿ, ದೆನ್ ಇಯರ್ ಯಾವ ವರ್ಷದಲ್ಲಿ ಆಯಿತು, ಹೂ ವಾಸ್ ದ ಪ್ರೆಸಿಡೆಂಟ್ ಅಂಡ್ ವಾಟ್ ವಾಸ್ ದ ಇಂಪಾರ್ಟೆಂಟ್ ರೆಸಲ್ಯೂಷನ್. ಲಾಹೋರ್ದು ಪೂರ್ಣ ಸ್ವರಾಜ್ ರೆಸಲ್ಯೂಷನ್ ಆಗಿರ್ಬೋದು,
ಕರಾಚಿ ಸೆಷನ್ದು ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು ಎಟ್ಸೆಟ್ರಾ. ಎಕ್ಸಾಂಪಲ್ ಹೇಳಿದ್ ನಾನು ನಿಮಗೆ. ಈ ಥರದ್ದು ಒಂದಷ್ಟು 15-20 ಕಾಂಗ್ರೆಸ್ ಸೆಷನ್ನ ಮೇಲ್ಗಡೆಗೆ ನೋಟ್ಸ್ ಮಾಡ್ಕೊಳ್ಳಿ. ಇಲ್ಲಿಗೆ ನಿಮ್ಮ ಈ ಕಂಪ್ಲೀಟ್ ಮಾಡರ್ನ್ ಹಿಸ್ಟ್ರಿ ಒಂದು ರೌಂಡ್ ರಿವೈಸ್ ಆದಂಗೆ ಆಗುತ್ತೆ. ಇಡೀ ಮಾಡರ್ನ್ ಹಿಸ್ಟ್ರಿಯಲ್ಲಿ ಹೈ ಯೀಲ್ಡಿಂಗ್ ಪಾಯಿಂಟ್ಸ್ ಯಾವುದು ಅಂತ ನಾವು ರೆಕಗ್ನೈಸ್ ಮಾಡ್ಕೊಂಡ್ವಿ. ನಾಟ್ ಓನ್ಲಿ ವಿ ಡಿಡ್ ರೆಕಗ್ನೈಸ್ ಹೈ ಯೀಲ್ಡಿಂಗ್ ಪಾಯಿಂಟ್ಸ್, ಬಟ್ ವಿ ಆಲ್ಸೋ ಲರ್ನ್ ಹೌ ಟು ಮೇಕ್ ಅ ವೆರಿ ಶಾರ್ಟ್ ಅಂಡ್ ಕ್ರಿಸ್ಪ್ ನೋಟ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ರಿವಿಷನ್. ಸೊ ಇಷ್ಟನ್ನ ಟ್ರಸ್ಟ್ ಮೀ, ನೀವು ಆ್ಯಕ್ಚುಲ್ ಆಗಿ ಎಫರ್ಟ್ ಹಾಕಿ ಮಾಡಿದ್ರೆ 50 to 60 ಪೇಜಸ್ನ ಒಳಗಡೆಗೆ ಯು ಕ್ಯಾನ್ ಮೇಕ್ ಅ ವೆರಿ ಶಾರ್ಟ್ ಅಂಡ್ ಕ್ರಿಸ್ಪ್ ನೋಟ್ಸ್ ವಿತ್ ರೆಸ್ಪೆಕ್ಟ್ ಟು ಮಾಡರ್ನ್ ಇಂಡಿಯಾ. ಚೆನ್ನಾಗಿ ಓದ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಟೆಸ್ಟ್ ಆಗಲಿ, ಟೆಸ್ಟ್ ಆದಮೇಲೆ ಟೆಸ್ಟ್ ಡಿಸ್ಕಷನ್ಗೆ ಮತ್ತೆ ಸಿಗೋಣ ನಾವು. ಥ್ಯಾಂಕ್ ಯು.